ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಲಕ್ಷ್ಮಿ ಟ್ಯುಟೋರಿಯಲ್ಸ್ಗೆ ಆತ್ಮೀಯ ಸ್ವಾಗತ. ಇಂದಿನ ತರಗತಿಯಲ್ಲಿ ಅತ್ಯಂತ ಮುಖ್ಯವಾದ ಒಂದು ಸೈನ್ಸ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಅದು ಯಾವುದಂದರೆ ಫುಡ್, ಆಹಾರ. ಈ ಕಾನ್ಸೆಪ್ಟ್ ಮೇಲೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಯರ್ಲಿ 2 to 3 ಮಾರ್ಕ್ಸ್ ಅಂತೂ ಇದ್ದೇ ಇದೆ. ಜೊತೆಗೆ ಎಲ್ಲ ಕಾನ್ಸೆಪ್ಟ್ಸು ಕೂಡ ತುಂಬ ಈಸಿಯಾಗಿದೆ. ಈ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಜೊತೆಗೆ ಈ ಕಾನ್ಸೆಪ್ಟ್ ಮೇಲೆ ಯಾವೆಲ್ಲ ಕ್ವಶನ್ಸ್ ಅರೈಸ್ ಆಗಿತ್ತು ಪ್ರೀವಿಯಸ್ ಇಯರ್ಸಲ್ಲಿ ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ನಾವು ಇನ್ ದಿಸ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸೋರ್ಸಸ್ ಆ್ಯಂಡ್ ಕಾಂಪೋನೆಂಟ್ಸ್ ಆಫ್ ಫುಡ್, ನ್ಯೂಟ್ರಿಯೆಂಟ್ಸ್. ಫುಡ್ಡಲ್ಲಿ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಅದು ನ್ಯೂಟ್ರಿಯೆಂಟ್ಸ್ ಅಂತಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ವಾಟರ್ ಆ್ಯಂಡ್ ರಫೇಜ್. ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಬಗ್ಗೆನೂ ತಿಳ್ಕೊಳ್ತೀವಿ. ಈ ಎಲ್ಲ ನ್ಯೂಟ್ರಿಯೆಂಟ್ಸು ಯಾವ ಸೋರ್ಸಸ್ಸಿಂದ ನಮಗೆ ಸಿಗುತ್ತೆ, ಹಾಗೆ ಈ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗ ಯಾವೆಲ್ಲ ಡಿಸೀಸಸ್ ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಹಾಗೆ ಟೆಸ್ಟ್ ಫಾರ್ ಸ್ಟಾರ್ಚ್ ಆ್ಯಂಡ್ ಪ್ರೋಟೀನ್ ಫುಡ್ಡಲ್ಲಿ ಸ್ಟಾರ್ಚ್ ಮತ್ತು ಪ್ರೋಟೀನ್ ಕಂಟೆಂಟ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ತಿಳಿತೀವಿ. ಹಾಗೆ ಡೆಫಿಷಿಯನ್ಸಿ ಡಿಸೀಸಸ್, ಕೊರತೆಯಿಂದ ಉಂಟಾಗುವಂತಹ ರೋಗಗಳು, ಇವುಗಳೆಲ್ಲ ಬಗ್ಗೆ ನಾವು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಆಫ್ ಫುಡ್. ಇಂಗ್ರೀಡಿಯೆಂಟ್ಸ್ ಅಂತಂದರೆ ಏನು, ಆಹಾರದ ಘಟಕಾಂಶಗಳು ಅಂತಂದರೆ ಏನು, ಯಾವೆಲ್ಲ ಮೆಟೀರಿಯಲ್ಸನ್ನ ನಾವು ಫುಡ್ ಐಟಮ್ಸನ್ನು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅವನ್ನು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ. ಆ ಮೆಟೀರಿಯಲ್ಸನ್ನು ಇಂಗ್ರೀಡಿಯೆಂಟ್ಸ್ ಅಥವಾ ಆಹಾರದ ಘಟಕಾಂಶಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೈಸ್ ತಗೊಂಡಾಗ ರೈಸ್ ಮಾಡೋದಕ್ಕೆ ಏನೆಲ್ಲ ಯೂಸ್ ಮಾಡ್ತೀವಿ, ದಟ್ ಈಸ್ ರಾ ರೈಸ್ ಆ್ಯಂಡ್ ವಾಟರನ್ನು ಯೂಸ್ ಮಾಡ್ತೀವಿ. ಸೊ ರೈಸು ಮತ್ತು ವಾಟರ್ ಇದಿಷ್ಟು ಆಹಾರದ ಅಂದರೆ ರೈಸ್ನ ಘಟಕಾಂಶಗಳಾಗಿವೆ. ಹಾಗೆ ರೋಟಿ ಆರ್ ಚಪಾತಿ ಇದನ್ನು ತಗೊಂಡಾಗ ಯಾವ ಮೆಟೀರಿಯಲ್ಸನ್ನು ನಾವು ಯೂಸ್ ಮಾಡ್ತೀವಿ, ಆಟಾ ಆ್ಯಂಡ್ ವಾಟರ್. ಸೊ ದಿಸ್ ಆಟಾ ಆ್ಯಂಡ್ ವಾಟರ್ ಆರ್ ದ ಇಂಗ್ರೀಡಿಯೆಂಟ್ಸ್ ಆಫ್ ಚಪಾತಿ ಆರ್ ರೋಟಿ. ಆ್ಯಂಡ್ ವೆನ್ ಯು ಟೇಕ್ ದಾಲ್ ತಗೊಂಡಾಗ ಏನೆಲ್ಲ ಫುಡ್ ಐಟಮ್ಸನ್ನು ಯೂಸ್ ಮಾಡ್ತೀವಿ, ಏನೆಲ್ಲ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ, ಪಲ್ಸಸ್ ಯೂಸ್ ಮಾಡ್ತೀವಿ, ವಾಟರ್, ಸಾಲ್ಟ್, ಆಯಿಲ್, ಘೀ ಆ್ಯಂಡ್ ಸೋ ಆನ್. ಸೊ ಈ ಎಲ್ಲ ಐಟಮ್ಸನ್ನು ನಾವೇನಂತ ಕರಿತೀವಿ, ಇಂಗ್ರೀಡಿಯೆಂಟ್ಸ್ ಆಫ್ ದಾಲ್. ಸೊ ಆಹಾರದ ಘಟಕಾಂಶಗಳು ಅಂತಂದರೆ ದ ಮೆಟೀರಿಯಲ್ಸ್ ವಿಚ್ ವಿ ಯೂಸ್ ಟು ಪ್ರಿಪೇರ್ ದಿ ಫುಡ್ ಐಟಮ್, ದಟ್ ಮೆಟೀರಿಯಲ್ಸ್ ಆರ್ ನೌನ್ ಆಸ್ ಇಂಗ್ರೀಡಿಯೆಂಟ್ಸ್ ಆಫ್ ಫುಡ್. ಓಕೆ, ಆ್ಯಂಡ್ ನೌ ವಿ ಶಾಲ್ ಮೂವ್ ಆನ್ ಟು ದ ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ಸೋರ್ಸಸ್. ಯಾವೆಲ್ಲ ಸೋರ್ಸಸ್ಸಿಂದ ನಮಗೆ ಫುಡ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೋಸ್ಟ್ ಪ್ರಾಬಬಲಿ ಇದ್ರ ಮೇಲೆ ಎಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ವಶನ್ಸ್ ಅಂತ ಏನು ಅರೈಸ್ ಆಗಲ್ಲ. ಓಕೆ, ನೆಕ್ಸ್ಟ್ ಯಾವ ಥರ ಕ್ವಶನ್ಸ್ ಎಲ್ಲ ಅರೈಸ್ ಆಗುತ್ತೆ ಈ ಟಾಪಿಕ್ ಮೇಲೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ಸೋರ್ಸಸ್, ಆಹಾರದ ವಸ್ತುಗಳು ಮತ್ತು ಅವುಗಳ ಮೂಲಗಳು. ಯಾವ್ಯಾವ ಮೂಲಗಳಿಂದ ನಮಗೆ ಆಹಾರ ಸಿಗುತ್ತೆ? ಮೇಯ್ನಾಗಿ ನಮಗೆ ಆಹಾರ ಸಿಗೋವಂಥದ್ದು ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸಿಂದ, ಹೌದಲ್ವಾ? ಪ್ಲ್ಯಾಂಟ್ಸಿಂದ ಏನೆಲ್ಲ ಫುಡ್ ಐಟಮ್ಸ್ ನಮಗೆ ಸಿಗುತ್ತೆ, ಫ್ರೂಟ್ಸ್, ವೆಜಿಟೇಬಲ್ಸ್, ಸೀಡ್ಸ್, ಗ್ರೈನ್ಸ್, ಸೆರಲ್ಸ್ ಆ್ಯಂಡ್ ಸೋ ಆನ್. ಇವಿಷ್ಟು ಐಟಮ್ಸ್ ನಮಗೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಹಾಗೆ ಅನಿಮಲ್ಸಿಂದ ಏನೇನು ಸಿಗುತ್ತೆ, ಮೀಟ್, ಎಗ್, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ದೀಸ್ ಆರ್ ಆಲ್ ದ ಪ್ರಾಡಕ್ಟ್ಸ್ ವಿಚ್ ವಿ ಗೆಟ್ ಫ್ರಮ್ ಅನಿಮಲ್ಸ್. ಸೊ ದ ಮೇನ್ ಸೋರ್ಸಸ್ ಆಫ್ ಫುಡ್ ಆರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಿಂದ ನಮಗೆ ಮೋಸ್ಟ್ ಆಫ್ ದಿ ಫುಡ್ ಐಟಮ್ಸ್ ಸಿಗುತ್ತೆ. ಸೊ ದ್ಯಾಟ್ಸ್ ವೈ ದ ಮೇನ್ ಫುಡ್ ಸೋರ್ಸಸ್ ಆರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಇವಿಷ್ಟು ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸು ನಮ್ಮ ಆಹಾರದ ಮೂಲಗಳಾಗಿವೆ. ಅದರ ಜೊತೆಗೆ ಕೆಲವೊಂದು ಇನ್ಸೆಕ್ಟ್ಸಿಂದ ಕೂಡ ನಮಗೆ ಫುಡ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ವೆನ್ ಯು ಟೇಕ್ ಹನಿ ನಮ್ಗೆ ಯಾವುದರಿಂದ ಬರುತ್ತೆ, ಹನಿ ಬರೋದು ಜೇನ್ನೊಣದಿಂದ ಅಲ್ವಾ? ಸೊ ಆ ಥರ ಇನ್ಸೆಕ್ಟ್ಸಿಂದ ಕೂಡ ನಾವು ಫುಡ್ಡನ್ನು ಪಡ್ಕೊಳ್ತೀವಿ. ನಾವು ಲೆಟ್ ಅಸ್ ಸಿ ಡಿಫ್ರೆಂಟ್ ಪ್ಲ್ಯಾಂಟ್ ಪಾರ್ಟ್ಸ್ ಆ್ಯಸ್ ಫುಡ್. ಯಾವ್ಯಾವ ಪ್ಲ್ಯಾಂಟ್ ಪಾರ್ಟ್ಸನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಡಿಫ್ರೆಂಟ್ ಪ್ಲ್ಯಾಂಟ್ ಪಾರ್ಟ್ಸ್ ಆ್ಯಸ್ ಫುಡ್, ಆಹಾರದ ಭಾಗವಾಗಿ ಸಸ್ಯದ ಭಾಗಗಳು. ಆಲ್ಮೋಸ್ಟ್ ಎಲ್ಲ ಸಸ್ಯದ ಭಾಗಗಳನ್ನು ನಾವು ಆಹಾರವಾಗಿ ಯೂಸ್ ಮಾಡ್ಕೊಳ್ತೀವಿ. ಲೆಟ್ ಅಸ್ ಟೇಕ್ ಫಾರ್ ಎಕ್ಸಾಂಪಲ್ ಎಲೆ, ಲೀಫ್ ತಗೊಂಡಾಗ ಯಾವೆಲ್ಲ ಲೀಫನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ಕೊಳ್ತೀವಿ ಅಂತಂದರೆ ಸ್ಪಿನಾಚ್, ಕ್ಯಾಬೇಜ್, ಇವೆಲ್ಲ ಕೂಡ ಎಕ್ಸಾಂಪಲ್ ಫಾರ್ ದಿ ಲೀಫ್ ವಿಚ್ ವಿ ಯೂಸ್ ಆ್ಯಸ್ ಫುಡ್. ಆ್ಯಂಡ್ ರೂಟ್ಸ್ ತಗೊಂಡಾಗ
ಕ್ಯಾರೆಟ್, ಬೀಟ್ರೂಟ್, ರ್ಯಾಡಿಶ್, ಟರ್ನಿಪ್, ಸ್ವೀಟ್ ಪೊಟ್ಯಾಟೊ. ಇವಿಷ್ಟು ಒಂದು ಸಸ್ಯದ ಬೇರುಗಳು. ಈ ಬೇರುಗಳನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಸ್ಟೆಮ್ ತಗೊಂಡಾಗ ಜಿಂಜರ್, ಆನಿಯನ್, ಟರ್ಮರಿಕ್, ಗಾರ್ಲಿಕ್, ಪೊಟ್ಯಾಟೊ ಇವಿಷ್ಟು ಸಹ ಯಾವ ಸಸ್ಯದ ಭಾಗ ಅಂತ ಕ್ವಶನ್ ಕೇಳ್ತಾರೆ. ಇದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಎಕ್ಸಾಮ್ಗೆ ಅರೈಸ್ ಆಗುವಂಥ ಕ್ವಶನ್ಸ್ ಇಲ್ಲಿದೆ. ಸೊ ದಿಸ್ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋವಂಥ ಕ್ವಶನ್ಸು ಅರೈಸ್ ಆಗುತ್ತೆ. ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಯೂಶ್ವಲಿ ನಮಗಿಲ್ಲಿ ಅಂತಂದಾಗ ಲೀಫ್ ಈಸಿಯಾಗಿ ನಾವು ಗುರುತಿಸ್ತೀವಿ, ಯಾವುದು ಇದು ಸಸ್ಯದ ಎಲೆ ಭಾಗನ ಅನ್ನೋದನ್ನು ಈಸಿಯಾಗಿ ಗುರುತಿಸ್ತೀವಿ. ಸೊ ಇಲ್ಲೇನು ನಮಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ಪ್ರಾಬ್ಲಮ್ ಆಗೋದು, ಕನ್ಫ್ಯೂಷನ್ ಆಗೋದು ಅಂತಂದರೆ ರೂಟ್ಸ್ ತಗೊಂಡಾಗ. ಸೊ ಫಾರ್ ಎಕ್ಸಾಂಪಲ್ ಸ್ವೀಟ್ ಪೊಟ್ಯಾಟೊ ಇದನ್ನು ನೆನ್ಪಿಟ್ಕೋಬೇಕು. ಇಟ್ ಈಸ್ ಅ ರೂಟ್ ಅಂತ. ಇದು ಯಾವ ಪಾರ್ಟ್ ಅಂತ ಕ್ವಶನ್ ಕೇಳ್ತಾರೆ. ಸೊ ಸ್ವೀಟ್ ಪೊಟ್ಯಾಟೊ ಈಸ್ ಅ ರೂಟ್. ಸ್ವೀಟ್ ಪೊಟ್ಯಾಟೊ ಅನ್ನೋದು ಬೇರು, ಇದೊಂದು ಬೇರು. ಕ್ಯಾರೆಟು, ಬೀಟ್ರೂಟು, ರ್ಯಾಡಿಶು, ಟರ್ನಿಪ್ ಇವಿಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ ಅದು ಬೇರು ಅಂತ. ಬಟ್ ಸ್ವೀಟ್ ಪೊಟ್ಯಾಟೊ ಸಮ್ಟೈಮ್ಸ್ ಸ್ಟೆಮ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಇದೊಂದು ಕನ್ಫ್ಯೂಷನ್ ಕ್ವೆಶನ್ ಅರೈಸ್ ಆಗುತ್ತೆ ಪ್ರೀವಿಯಸ್ ಕ್ವೆಶನಲ್ಲಿ. ಆ್ಯಂಡ್ ಹಿಯರ್ ಸ್ಟೆಮ್ಸ್ ತಗೊಂಡಾಗ ಸ್ಟೆಮ್ಮಲ್ಲೂ ಅಷ್ಟೇ ಜಿಂಜರ್ ಅನ್ನೋದು ಒಂದು ಸ್ಟೆಮ್, ಆನಿಯನ್ ಕೂಡ ಸ್ಟೆಮ್, ಟರ್ಮರಿಕ್ ಕೂಡ ಸ್ಟೆಮ್, ಗಾರ್ಲಿಕ್, ಪೊಟ್ಯಾಟೊ ಇವಿಷ್ಟು ಸಹ ಸ್ಟೆಮ್ಸ್. ಈ ಸ್ಟೆಮ್ಸನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒನ್ ಕ್ವೆಶನ್ ಆದರೂ ಈ ಕಾನ್ಸೆಪ್ಟ್ ಮೇಲೆ ಅರೈಸ್ ಆಗಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡಾಗ. ಓಕೆ, ಫ್ಲವರನ್ನು ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ. ವಿಚ್ ಫ್ಲವರ್ಸ್ ವಿ ಯೂಸ್ ಎಸ್ ಫುಡ್? ಎಕ್ಸಾಂಪಲ್ ಕಾಲಿಫ್ಲವರ್, ಬ್ರೋಕೊಲಿ, ಸನ್ಫ್ಲವರ್, ರೋಸ್ ಇವಿಷ್ಟು ಸಹ ಫ್ಲವರ್ಸು ನಾವು ಫುಡ್ಡಾಗಿ ಯೂಸ್ ಮಾಡುವಂಥದ್ದು. ಫ್ರೂಟ್ಸು ಆ್ಯಪಲ್, ಬನಾನಾ, ಆರೆಂಜ್ ಎಕ್ಸೆಟ್ರಾ ಫ್ರೂಟ್ಸು ಕೂಡ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ನಮಗೆ ಇಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು ಎಲ್ಲಿ ಅಂತಂದು ಸ್ಟೆಮ್ ಮತ್ತು ರೂಟ್ಸಲ್ಲಿ. ಸ್ಟೆಮ್ ಆ್ಯಂಡ್ ರೂಟ್ಸನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸ್ಕೋಬೇಕು. ಯಾವ್ಯಾವ ಫುಡ್ ಐಟಮ್ಸು ಸ್ಟೆಮ್ಗೆ ಬರುತ್ತೆ, ಯಾವ್ಯಾವ ಫುಡ್ ಐಟಮು ರೂಟ್ಸಿಗೆ ಬರುತ್ತೆ ಅನ್ನೋದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಈ ಕ್ವೆಶನನ್ನು ನಾವು ಆನ್ಸರ್ ಮಾಡ್ಬೋದು. ಓಕೆ, ಆ್ಯಂಡ್ next we'll go to types of animals based on food habits. You already know that there are 3 types of animals based on food habits. The animals which eat only plants and plant products are known as herbivores or ಸಸ್ಯಾಹಾರಿಗಳು ಅಂತ ಕರಿತೀವಿ. ಮಾಂಸಾಹಾರಿಗಳು the animals which eat flesh of other animals or meat of other animals, those are known as carnivores. Example tiger, lion and so on. Omnivores ಅಂತಂದರೆ the animals which eat both plant products and also animal products are known as omnivores. Example bear, cat. These are all examples for omnivores. Now we shall move on to the components of food. ಆಹಾರದ ಘಟಕಗಳು. ಏನು ಹಾಗಾದರೆ ಆಹಾರದ ಘಟಕಗಳು ಅಂತಂದರೆ ನಾವೇನೆಲ್ಲ ಆಹಾರವನ್ನು ತಗೊಳ್ತೀವಿ, ಫಾರ್ ಎಕ್ಸಾಂಪಲ್ ರೈಸ್ ಆಗಿರ್ಬೋದು, ದಾಲ್ ಆಗಿರಬಹುದು, ಫ್ರೂಟ್ಸ್, ವೆಜಿಟೇಬಲ್ಸ್, ನಾವೇನೆಲ್ಲ ಫುಡ್ಡನ್ನು ತಿಂತೀವಿ ಆ ಎಲ್ಲ ಫುಡ್ಡಲ್ಲೂ ನಮ್ಮ ಬಾಡಿಗೆ ಯೂಸ್ಫುಲ್ ಆಗಿರೋಂತಹ ಮೆಟೀರಿಯಲ್ಸ್ ಅಥವಾ ಕಾಂಪೋನೆಂಟ್ಸ್ ಇರುತ್ತೆ. ಆ ಕಾಂಪೋನೆಂಟ್ಸನ್ನೇ ನಾವೇನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು. ಅವು ನಮ್ಮ ಬಾಡಿಗೆ ತುಂಬ ಅತ್ಯಗತ್ಯವಾಗಿರುತ್ತದೆ. ಅಂಥದನ್ನು ನಾವೇನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಫುಡ್ ಇಂಗ್ರೀಡಿಯೆಂಟ್ಸ್ ಕಂಟೈನ್ ಸಮ್ ಕಾಂಪೋನೆಂಟ್ಸ್ ದಟ್ ಆರ್ ನೀಡೆಡ್ ಬೈ ಅವರ್ ಬಾಡಿ. ದಿಸ್ ಕಾಂಪೋನೆಂಟ್ಸ್ ಆರ್ ನೌನ್ ಆಸ್ ನ್ಯೂಟ್ರಿಯೆಂಟ್ಸ್. ಸೊ ವಾಟ್ ಈಸ್ ಮೆಂಟ್ ಬೈ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು ಅಂದರೆ ಏನು? ದ ಫುಡ್ ಇಂಗ್ರೀಡಿಯೆಂಟ್ಸ್, ನಾವೇನೆಲ್ಲ ಫುಡ್ ತಿಂತೀವಿ ಅದರಷ್ಟರಲ್ಲಿ ನಮ್ಮ ಬಾಡಿಗೆ ಅತ್ಯಗತ್ಯವಾಗಿರುವಂಥ ಒಂದಷ್ಟು ಘಟಕಾಂಶಗಳಿರ್ತವೆ. ಆ ಘಟಕಾಂಶಗಳನ್ನು ಏನಂತ ಕರಿತೀವಿ ಅಂದರೆ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು ಅಂತ ಕರಿತೀವಿ. ವಿಚ್ ಆರ್ ದೋಸ್ ನ್ಯೂಟ್ರಿಯೆಂಟ್ಸ್ ಅಂತಂದಾಗ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ವಾಟರ್ ಆ್ಯಂಡ್ ರಫೇಜ್. ಇವಿಷ್ಟು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ದೇರ್ ಇನ್ ಅವರ್ food items. Okay, which are the nutrients present in our food? Those are ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು, ವಿಟಮಿನ್ಗಳು, ಖನಿಜಗಳು, ನೀರು ಮತ್ತು ನಾರು. ಇವಿಷ್ಟನ್ನು ನಾವೇನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಆರ್ ನಥಿಂಗ್ ಬಟ್ ಕಾಂಪೋನೆಂಟ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅವರ್ ಫುಡ್ are known as nutrients and which are very useful for our body. Those are known as nutrients. ಅವನ್ನೇ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಈ ನ್ಯೂಟ್ರಿಯೆಂಟ್ಸ್ ಮೇಲೆ ತುಂಬ ಕ್ವೆಶನ್ಸ್ ಅರೈಸ್ ಆಗುತ್ತೆ. ಓಕೆ, now first let us take carbohydrate. What is the meaning of carbohydrate? Which are the sources of carbohydrates?
ಆ್ಯಂಡ್ ಹೌ ಟು ಟೆಸ್ಟ್ ಕಾರ್ಬೋಹೈಡ್ರೇಟ್ ಅನ್ನೋದೆಲ್ಲ ಡಿಸ್ಕಷನ್ ಮಾಡೋಣ. ಕಾರ್ಬೋಹೈಡ್ರೇಟ್ಸಲ್ಲಿ ತುಂಬ ವಿಧಗಳಿದ್ದಾವೆ. ದೇರ್ ಆರ್ ಮೆನಿ ಟೈಪ್ಸ್ ಇನ್ ಕಾರ್ಬೋಹೈಡ್ರೇಟ್ಸ್. ಇನ್ ದ್ಯಾಟ್ ದ ಮೇನ್ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇನ್ ಅವರ್ ಫುಡ್ ಆರ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಆ್ಯಂಡ್ ಶುಗರ್. ಸ್ಟಾರ್ಚ್ ಮತ್ತು ಶುಗರ್ ಫಾರ್ಮಲ್ಲಿ ನಮ್ಮ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಓಕೆ, ಆ್ಯಂಡ್ ಅದನ್ನು ಏನಂತ ಕರಿತೀವಿ ಅಂದರೆ ಪಿಷ್ಟ ಮತ್ತು ಶರ್ಕರ. ಪಿಷ್ಟ ಮತ್ತು ಶರ್ಕರ ರೂಪದಲ್ಲಿ ನಾವು ತಗೊಳ್ಳೋವಂಥ ಫುಡ್ ಐಟಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ಸಿಂದ ಏನು ಪ್ರಯೋಜನ ನಮಗೆ ಅಂತಂದರೆ, ದ ಕಾರ್ಬೋಹೈಡ್ರೇಟ್ಸ್ ಪ್ರೊವೈಡ್ ಎನರ್ಜಿ, ಶಕ್ತಿಯನ್ನು ಕೊಡುತ್ತೆ ನಮಗೆ. ಕಾರ್ಬೋಹೈಡ್ರೇಟ್ಸು ನಮಗೆ ಶಕ್ತಿಯನ್ನು ಕೊಡೋದ್ರಿಂದ ಅವನ್ನೇನಂತ ಕರಿತೀವಿ, ದೇ ಆರ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್ಸ್. ಎನರ್ಜಿ ಗಿವಿಂಗ್ ಫುಡ್ ಅಂದರೆ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ಇದರಲ್ಲಿ ಕ್ವಶನ್ ಅರೈಸ್ ಆಗುತ್ತೆ ಏನಂತ ಅಂತಂದರೆ, ಆಪ್ಷನ್ಸಲ್ಲಿ ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್ ಅಂತೆಲ್ಲ ಕೊಟ್ಬಿಟ್ಟು ಇದರಲ್ಲಿ ಶಕ್ತಿಯನ್ನು ಕೊಡುವಂಥ ಆಹಾರ ಪದಾರ್ಥಗಳ ಗುಂಪು ಯಾವುದು ಅಂತ ಕೇಳ್ತಾರೆ. ಅವಾಗ ಏನಂತ ನೀವು ಆಪ್ಷನ್ ಸೆಲೆಕ್ಟ್ ಮಾಡಬೇಕು, ದಟ್ ಈಸ್ ಕಾರ್ಬೋಹೈಡ್ರೇಟ್. ಸೊ ಇದರ ಕ್ವಶನ್ ಅರೈಸ್ ಆಗುತ್ತೆ. ಹಾಗೆ ಸೊ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ದ ಮೇನ್ ಎನರ್ಜಿ ಸೋರ್ಸ್ ಆಫ್ ಅವರ್ ಬಾಡಿ. ನಮಗೆ ಯಾವ ಫುಡ್ ಐಟಮ್ಸಿಂದ ಎನರ್ಜಿ ಸಿಗುತ್ತೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕಾರ್ಬೋಹೈಡ್ರೇಟ್. ದ ಮೇನ್ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇನ್ ಅವರ್ ಫುಡ್ ಆರ್ ಸ್ಟಾರ್ಚ್ ಆ್ಯಂಡ್ ಶುಗರ್. ಹಾಗಾದರೆ ನಮಗೆ ಶಕ್ತಿಯನ್ನು ಕೊಡುವಂತಹ ಆಹಾರ ಪದಾರ್ಥಗಳು ಯಾವುವು ಅಂತಂದರೆ ಅವು ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ ಮೇಲೆ ಇನ್ನೊಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳ್ತಾರೆ. ಅದು ಯಾವುದು ಅಂತಂದರೆ, ಕಾರ್ಬೋಹೈಡ್ರೇಟ್ಸನ್ನು ನಾವು ಸ್ಟಾಫ್ ಆಫ್ ಲೈಫ್ ಅಂತ ಕೂಡ ಕರಿತೀವಿ. ಯಾಕೆ ಅದನ್ನು ಸ್ಟಾಫ್ ಆಫ್ ಲೈಫ್ ಅಂತ ಕರಿತೀವಿ ಅಂತಂದರೆ, ಕಾರ್ಬೋಹೈಡ್ರೇಟ್ಸ್ ಆರ್ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಬೇರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರೋವಂಥದ್ದು ಯಾವುದು ಅಂದರೆ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ಆಲ್ಸೋ ಇಟ್ ಆ್ಯಕ್ಟ್ಸ್ ಅಸ್ ಕೀ ಪೋರ್ಷನ್ ಆಫ್ ಹ್ಯೂಮನ್ ಡಯೆಟ್. ನಮ್ಮ ಡಯೆಟ್ಟಲ್ಲಿ ಕೀ ಪೋರ್ಷನ್, ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂದರೆ ಅದು ಕಾರ್ಬೋಹೈಡ್ರೇಟ್. ಬಿಕಾಸ್ ಮೋಸ್ಟ್ ಆಫ್ ದಿ ಪಾರ್ಟ್ಸಲ್ಲಿ ನಾವು ರೈಸನ್ನು ಫುಡ್ಡಾಗಿ ಯೂಸ್ ಮಾಡ್ಕೊಳ್ತೀವಿ, ಬ್ರೆಡ್ಡನ್ನು ಕೆಲವೊಂದು ಕಡೆ ಯೂಸ್ ಮಾಡ್ಕೊಳ್ತೀವಿ. ಸೊ ಯಾವುದೇ ಫುಡ್ ಐಟಮ್ ತೊಗೊಂಡ್ರೂ ಕೂಡ ಕಾರ್ಬೋಹೈಡ್ರೇಟ್ ಇರೋವಂಥ ಫುಡ್ ಐಟಮನ್ನೇ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಾರ್ಬೋಹೈಡ್ರೇಟ್ಸನ್ನು ಏನಂತ ಕರಿತೀವಿ, ಸ್ಟಾಫ್ ಆಫ್ ಲೈಫ್ ಅಂತ ಕರಿತೀವಿ. ಹಾಗೆ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಹಾಗಾದರೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಯಾವ್ಯಾವ ಸೋರ್ಸಸ್ಸಿಂದ ಸಿಗುತ್ತೆ, ಯಾವ್ಯಾವ ಫುಡ್ಸಿಂದ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅಂತಂದರೆ, ಇಟ್ ಈಸ್ ಸ್ವೀಟ್ ಪೊಟ್ಯಾಟೊ, ಶುಗರ್ ಕೇನ್, ಪಪಾಯ, ವೀಟ್, ಮೆಲನ್, ಮ್ಯಾಂಗೋ, ಮೇಸ್, ರೈಸ್, ಬಾಜ್ರಾ. ಸೊ ಇವಿಷ್ಟು ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇದರಲ್ಲೂ ಕಾರ್ಬೋಹೈಡ್ರೇಟ್ ರಿಚ್ ಸೋರ್ಸ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಫುಡ್ ಈಸ್ ವೆರಿ ರಿಚ್ ಇನ್ ಕಾರ್ಬೋಹೈಡ್ರೇಟ್ ಅಂತ ಏನಾದರೂ ಕ್ವಶನ್ ಕೊಟ್ಟು ಆಪ್ಷನಲ್ಲಿ ರೈಸ್ ಇದ್ದರೆ, ರೈಸ್ ಈಸ್ ವೆರಿ ರಿಚ್ ಇನ್ ಕಾರ್ಬೋಹೈಡ್ರೇಟ್. ರೈಸಲ್ಲಿ ಯಾವ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಯಾವುದೇ ಒಂದು ಫುಡ್ ಐಟಮ್ಸನ್ನು ತಗೊಂಡ್ರೆ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಅಂದರೆ ಪ್ರೋಟೀನ್ಸು ಇರುತ್ತೆ, ಕಾರ್ಬೋಹೈಡ್ರೇಟ್ಸು ಇರುತ್ತೆ, ವಿಟಮಿನ್ಸು ಇರುತ್ತೆ, ಮಿನರಲ್ಸು ಇರುತ್ತೆ. ಬಟ್ ನಾವು ಅದರಲ್ಲಿ ಆ ಫುಡ್ ಐಟಮಲ್ಲಿ ಯಾವ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೋ ಆ ನ್ಯೂಟ್ರಿಯೆಂಟ್ ಗ್ರೂಪ್ಗೆ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಹಾಗೆ ರೈಸಲ್ಲೂ ಕೂಡ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇದೆ. ಬಟ್ ಅದರಲ್ಲಿ ಜಾಸ್ತಿ ಇರೋದು ಯಾವುದು, ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಜಾಸ್ತಿ ನ್ಯೂಟ್ರಿಯೆಂಟ್ ಯಾವುದಿದೆ ಅಂತಂದರೆ ಇಟ್ ಈಸ್ ದಟ್ಸ್ ವೈ ರೈಸ್ ಈಸ್ ಅ ಕಾರ್ಬೋಹೈಡ್ರೇಟ್ ರಿಚ್ ಸೋರ್ಸ್ ಆಫ್ ಫುಡ್. ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ಟೋಟಲಿ ಕಾರ್ಬೋಹೈಡ್ರೇಟ್ಸನ್ನು ತಗೊಂಡ್ರೆ ಏನೆಲ್ಲ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂತಂದರೆ, ವಿಚ್ ಆರ್ ದ ಮೇನ್ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇನ್ ಅವರ್ ಫುಡ್ ಅಂತ ಕೇಳ್ಬೋದು. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಟಾರ್ಚ್ ಆ್ಯಂಡ್ ಶುಗರ್. ಸೊ ಈ ಟೈಪ್ಸನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ಒನ್ ಮೋರ್ ಕ್ವೆಶನ್, ಯಾವುದು ಎನರ್ಜಿ ಗಿವಿಂಗ್ ಫುಡ್ ಯಾವುದು ಅಂತ ಕೇಳ್ಬೋದು. ಎನರ್ಜಿ ಗಿವಿಂಗ್ ಫುಡ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಆಲ್ಸೋ ಫ್ಯಾಟ್ಸನ್ನು ಕೂಡ ಎನರ್ಜಿ ಗಿವಿಂಗ್ ಫುಡ್ ಅಂತ ಕರಿತೀವಿ. ಓಕೆ, ಬಿಕಾಸ್ ಫ್ಯಾಟ್ಸ್ ಆಲ್ಸೋ ಪ್ರೊವೈಡ್ ಅಸ್ ಎನರ್ಜಿ. ಹಾಗೆ ಇನ್ನೊಂದು ಕ್ವಶನ್ ಏನು ಅರೈಸ್ ಆಗಬಹುದು ಅಂತಂದರೆ ಇಲ್ಲಿ, ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯೂಟ್ರಿಯೆಂಟ್ಸ್ ಆರ್ ನೌನ್ ಎಸ್ ಸ್ಟಾಫ್ ಆಫ್ ಲೈಫ್ ಅಂತ ಯಾವ ಫುಡ್ ಐಟಮನ್ನು ಕರಿತೀವಿ. ಸೊ ಇದಿಷ್ಟು ಕ್ವಶನ್ಸ್. ಅದ್ರ ಜೊತೆಗೆ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಎಲ್ಲ ನ್ಯೂಟ್ರಿಯೆಂಟ್ಸ್ದ ಸೋರ್ಸಸನ್ನು ನೆನ್ಪಿಟ್ಕೋಬೇಕು. ಬಿಕಾಸ್ ಒಂದು ಗ್ರೂಪ್ ಆಫ್ ಫುಡ್ ಸೋರ್ಸಸನ್ನು ಕೊಟ್ಬಿಟ್ಟು ಇದರಲ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಯಾವುದು, ಪ್ರೋಟೀನ್ ರಿಚ್ ಯಾವುದು, ಯಾವುದರಲ್ಲಿ ಫ್ಯಾಟ್ ಜಾಸ್ತಿ ಇದೆ ಅನ್ನೋ ಕ್ವಶನ್ಸನ್ನ ಕೇಳ್ತಾರೆ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ನ್ಯೂಟ್ರಿಯೆಂಟ್ನ ಫುಡ್ ಸೋರ್ಸಸ್ ಏನಿದೆ ಅಲ್ವಾ ಅದಷ್ಟನ್ನು ಕ್ಲಿಯರಾಗಿ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಯಾವುದಂದರೆ ಪ್ರೋಟೀನ್ಸ್ ಏನಕ್ಕೆ ಬೇಕು ನಮ್ಮ ಬಾಡಿಗೆ ಅಂತಂದರೆ, ಫಾರ್ ದ ಗ್ರೋತ್ ಆ್ಯಂಡ್ ರಿಪೇರ್. ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ನ್ಯೂಟ್ರಿಯೆಂಟ್ ಯಾವುದು ಅಂತಂದರೆ ಪ್ರೋಟೀನ್. ಹಾಗೆ ರಿಪೇರ್ ಅಂದರೆ ಸಪೋಸ್ ನಮಗೆ ಎಲ್ಲಾದರೂ ಗಾಯ ಆಗಿತ್ತು, ಸ್ಕಿನ್ ಔಟ್ ಆಗಿತ್ತು ಅಂತಂದಾಗ ಸ್ವಲ್ಪ ದಿನ ಆದಮೇಲೆ ಅಲ್ಲೇನಾಗುತ್ತೆ, ಹೊಸ ಸ್ಕಿನ್ ಗ್ರೋ ಆಗಿರುತ್ತೆ. ಸೊ
ಯಾವ ನ್ಯೂಟ್ರಿಯೆಂಟಿಂದ ಇದಾಗುತ್ತೆ ಅನ್ನೋದಾದರೆ ರಿಪೇರ್ ಆಗೋದು ಪ್ರೋಟೀನ್ಸಿಂದ. ಪ್ರೋಟೀನ್ಸ್ ತೊಗೊಂಡ್ರೆ ನಮ್ಮ ಬಾಡಿ ಯಾವುದೇ ಪಾರ್ಟಲ್ಲಿ ಏನಾದರೂ ರಿಪೇರ್ ಆಗಿದ್ದರೆ ಅಥವಾ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಅದು ಪುನಃ ಉತ್ಪಾದನೆ ಆಗೋದಕ್ಕೆ ಸಹಾಯ ಮಾಡೋವಂಥದ್ದು ಯಾವುದು ಅಂದರೆ ಪ್ರೋಟೀನ್ಸ್. ಅದಕ್ಕೆ ಬೆಳೆಯೋ ಮಕ್ಕಳಿಗೆ ಪ್ರೋಟೀನ್ ಫುಡ್ಡನ್ನು ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅವರು ದೇಹ ಚೆನ್ನಾಗಿ ಬೆಳಿಬೇಕಾದ್ರೆ ಅವ್ರಿಗೆ ಯಾವ ಥರ ಫುಡ್ ಅವಶ್ಯಕತೆ ಇದೆ, ಅದು ಪ್ರೋಟೀನ್ ಅವಶ್ಯಕತೆ. ಸೊ ದಟ್ ಈಸ್ ವೈ ದ ಪ್ರೋಟೀನ್ಸ್ ಆರ್ ನೌನ್ ಆಸ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ಸೊ ಅದಕ್ಕೋಸ್ಕರನೇ ಈ ಪ್ರೋಟೀನ್ಸನ್ನು ಏನಂತ ಕರಿತೀವಿ, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಥವಾ ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಕರಿತೀವಿ. ಯಾವೆಲ್ಲ ಸೋರ್ಸಸ್ಸಿಂದ ಪ್ರೋಟೀನ್ ಸಿಗುತ್ತೆ ನಮಗೆ ಅನ್ನೋದಾದರೆ ಮೇಯ್ನಾಗಿ ಪ್ಲ್ಯಾಂಟ್ ಸೋರ್ಸಸ್ ಆ್ಯಂಡ್ ಅಗೇನ್ ಅನಿಮಲ್ ಸೋರ್ಸಸ್. ಪ್ಲ್ಯಾಂಟ್ ಸೋರ್ಸಸ್ ಯಾವುದು ಅಂತಂದರೆ ಬೇಳೆಕಾಳುಗಳು, ಎಲ್ಲ ಥರದ ಬೇಳೆಕಾಳುಗಳು ಇವಿಷ್ಟು ನಮಗೆ ರಿಚ್ ಸೋರ್ಸಸ್ ಆಫ್ ಪ್ರೋಟೀನ್. ಇವಿಷ್ಟು ನಮಗೆ ರಿಚ್ ಸೋರ್ಸಸ್ ಆಫ್ ಪ್ರೋಟೀನ್. ಗ್ರಾಮ್, ಮೂಂಗ್, ತೋರ್ ದಾಲ್, ಬೀನ್ಸ್, ಪೀಸ್, ಸೋಯಾಬೀನ್ಸ್, ಎಲ್ಲ ಥರದ ಬೇಳೆಕಾಳುಗಳು ಅಂತ ಏನೇನು ಕರಿತೀವಿ ನಾವು ಬೇಳೆಕಾಳುಗಳು, ಅವೆಲ್ಲವೂ ಸಹ ಪ್ರೋಟೀನ್ ಫುಡ್ಗಳು. ಸೊ ಅವನ್ನು ತಗೊಂಡ್ರೆ ನಮಗೆ ಪ್ರೋಟೀನ್ಸ್ ಸಿಗುತ್ತೆ. ಅದನ್ನೇ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕೂಡ ಕರಿತೀವಿ. ಹಾಗೆ ಅನಿಮಲ್ ಸೋರ್ಸಸ್ ಯಾವ್ಯಾವು ಅಂತಂದರೆ ಅನಿಮಲ್ ಸೋರ್ಸಸ್ಸು ಮೇಯ್ನಾಗಿ ಫಿಶ್ಶು, ಮೀಟ್, ಮಿಲ್ಕ್, ಪನೀರ್, ಎಗ್ಸ್, ಚೀಸು, ಬಟರ್ ಇವೆಲ್ಲ ಕೂಡ ಪ್ರೋಟೀನ್ ಸೋರ್ಸಸ್. ಇವಿಷ್ಟು ಅನಿಮಲಿಂದ ನಮಗೆ ಸಿಗುವಂತಹ ಪ್ರೋಟೀನ್ಸು. ಹಾಗಾದರೆ ಪ್ರೋಟೀನ್ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಒಂದಷ್ಟು ಗ್ರೂಪ್ ಆಫ್ ಫುಡ್ ನ್ಯೂಟ್ರಿಯೆಂಟ್ಸನ್ನು ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ಮಿನರಲ್ಸ್, ಪ್ರೋಟೀನ್ಸ್, ಈ ಥರ ಗ್ರೂಪ್ ಆಫ್ ನ್ಯೂಟ್ರಿಯೆಂಟ್ಸ್ ಕೊಟ್ಬಿಟ್ಟು ಅದರಲ್ಲಿ ಕೇಳ್ತಾರೆ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನೌನ್ ಆಸ್ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕೇಳಬಹುದು. ಅಥವಾ ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯೂಟ್ರಿಯೆಂಟ್ಸ್ ಹೆಲ್ಪ್ಸ್ ಫಾರ್ ದಿ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ದಿ ಬಾಡಿ ಪಾರ್ಟ್ಸ್ ಅಂತ ಕೇಳಬಹುದು. ಸೊ ಆ್ಯಂಡ್ ಆಲ್ಸೋ ವಿಚ್ ಆರ್ ದಿ ಮೇನ್ ಅನಿಮಲ್ ಸೋರ್ಸಸ್ ಆಫ್ ಪ್ರೋಟೀನ್ಸ್ ಅಂತ ಕೇಳ್ಬೋದು, ಅಥವಾ ಪ್ಲ್ಯಾಂಟ್ ಸೋರ್ಸಸ್ ಆಫ್ ಪ್ರೋಟೀನ್ ಅಂತ ಕೇಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ಸೋರ್ಸಸ್ ಏನಿದೆ ಇದನ್ನು ನೆನ್ಪಿಟ್ಕೋಬೇಕು. ಯಾಕಂದರೆ ಕಾರ್ಬೋಹೈಡ್ರೇಟ್ ಸೋರ್ಸು, ಪ್ರೋಟೀನ್ ಸೋರ್ಸು, ವಿಟಮಿನ್ ಸೋರ್ಸಸ್ ಎಲ್ಲ ಗುಂಪಾಗಿ ಕೊಟ್ಬಿಟ್ಟು ಇದರಲ್ಲಿ ಪರ್ಟಿಕ್ಯುಲರಾಗಿ ಕೇಳ್ಬೋದು. ಇದರಲ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಇರೋ ಸೋರ್ಸ್ ಯಾವುದು, ವಿಟಮಿನ್ ರಿಚ್ ಇರೋ ಸೋರ್ಸ್ ಯಾವುದು, ಅಥವಾ ಮಿನರಲ್ ರಿಚ್ ಇರೋ ಸೋರ್ಸ್ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಸೊ ಈ ಥರ ಕ್ವಶನ್ಸು ಪ್ರೋಟೀನಿಂದ ಕೇಳೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ನ್ಯೂಟ್ರಿಯೆಂಟ್, ದಟ್ ಈಸ್ ಫ್ಯಾಟ್. ಈಗ ಫ್ಯಾಟ್ಸಿಂದ ಏನು ಪ್ರಯೋಜನ ಇದೆ ನಮಗೆ, ನಮ್ಮ ಬಾಡಿಗೆ ಅಂತಂದರೆ ಫ್ಯಾಟ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಬಟ್ ಏನಂತಂದರೆ ಲಿಮಿಟೆಡ್ ಆಗಿ ಜಾಸ್ತಿ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಇಟ್ ಲೀಡ್ಸ್ ಟು ಒಬೆಸಿಟಿ, ಸ್ಥೂಲಕಾಯ ಅಂತ ಏನೇ ಹೇಳ್ತೀವಿ ಆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಆದರೂ ಫ್ಯಾಟ್ಸ್ ಅನ್ನೋದು ಇಂಪಾರ್ಟೆಂಟೇ ನಮ್ಮ ಬಾಡಿಗೆ. ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಫ್ಯಾಟ್ ಇರೋವಂಥ ಫುಡ್ ಕಂಟೆಂಟನ್ನು ಕೂಡ ನಾವು ತೊಗೋಬೇಕಾಗುತ್ತೆ. ಆ್ಯಂಡ್ ಫ್ಯಾಟ್ ಆಲ್ಸೋ ಗಿವ್ಸ್ ಅಸ್ ಎನರ್ಜಿ. ವಾಟ್ ಈಸ್ ಇಟ್ಸ್ ಫಂಕ್ಷನ್ ಇನ್ ಅವರ್ ಬಾಡಿ ಅಂದರೆ ಇಟ್ ಈಸ್ ಆಲ್ಸೋ ಎನರ್ಜಿ ಗಿವಿಂಗ್ ಫುಡ್, ನಮಗೆ ಎನರ್ಜಿ ಕೊಡುತ್ತೆ. ಆ್ಯಂಡ್ ವೆನ್ ಯು ಕಂಪೇರ್ ಟು ಕಾರ್ಬೋಹೈಡ್ರೇಟ್ ಆಫ್ ಸೇಮ್ ಅಮೌಂಟ್ ಅಷ್ಟು ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟನ್ನು ತಗೊಂಡ್ರೆ ಜಾಸ್ತಿ ಎನರ್ಜಿ ಯಾವುದರಿಂದ ರಿಲೀಸ್ ಆಗುತ್ತೆ ಅಂದರೆ ಇಟ್ ಈಸ್ ಫ್ರಮ್ ಫ್ಯಾಟ್ಸ್ ಓನ್ಲಿ. ಓಕೆ, ಇನ್ ಫ್ಯಾಕ್ಟ್ ಫ್ಯಾಟ್ಸ್ ಗಿವ್ ಅಸ್ ಮೋರ್ ಎನರ್ಜಿ ಆ್ಯಸ್ ಕಂಪೇರ್ ಟು ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಸೇಮ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಕಂಪೇರ್ ಮಾಡಿದ್ರೆ ನಮಗೆ ಫ್ಯಾಟ್ಸಿಂದ ಜಾಸ್ತಿ ಎನರ್ಜಿ ರಿಲೀಸ್ ಆಗುತ್ತೆ. ದಟ್ ಈಸ್ ವೈ ದ ಫುಡ್ಸ್ ವಿಚ್ ಕಂಟೈನ್ ಫ್ಯಾಟ್ಸ್ ಆರ್ ಆಲ್ಸೋ ನೌನ್ ಆಸ್ ಎನರ್ಜಿ ಗಿವಿಂಗ್ ಫುಡ್. ಹಾಗಾದರೆ ಈ ಥರ ಕ್ವಶನ್ ಕೇಳ್ತಾರೆ ಏನಂತಂದರೆ ವಿಚ್ ಆರ್ ದ ಎನರ್ಜಿ ಗಿವಿಂಗ್ ಫುಡ್ ಫ್ರಮ್ ದ ಗಿವನ್ ಗ್ರೂಪ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಕೊಟ್ಟು ಕನ್ಫ್ಯೂಷನ್ ಆಗಿ ಕೇಳ್ಬೋದು. ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್, ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್, ಈ ಥರ ಎರಡೆರಡು ಗ್ರೂಪ್ ಆಗಿ ಮಾಡಿ ಕೊಡ್ಬೋದು. ಸೊ ಯಾವ ಗ್ರೂಪನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಆವಾಗ ಕಾರ್ಬೋಹೈಡ್ರೇಟ್ ಆ್ಯಂಡ್ ಫ್ಯಾಟ್ ಏನಿದೆ ಅವೆರಡನ್ನೂ ಕೂಡ ನಾವು ಎನರ್ಜಿ ಗಿವಿಂಗ್ ಫುಡ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ನೌನ್ ಆಸ್ ಎನರ್ಜಿ ಗಿವಿಂಗ್ ಫುಡ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಫ್ಯಾಟ್ ಅಂತಂದರೆ ಇಟ್ ಗಿವ್ಸ್ ಅಸ್ ಎನರ್ಜಿ. ಓಕೆ, ಆ್ಯಂಡ್ ಕಂಪ್ಯಾರಿಷನಲ್ಲೂ ಕೇಳ್ಬೋದು ಕಾರ್ಬೋಹೈಡ್ರೇಟ್ ಜಾಸ್ತಿ ಎನರ್ಜಿ ಕೊಡುತ್ತಾ ಅಥವಾ ಫ್ಯಾಟ್ಸ್ ಜಾಸ್ತಿ ಎನರ್ಜಿ ಕೊಡುತ್ತಾ, ಈ ಥರ ಕ್ವಶನ್ನು ಕೂಡ ಅರೈಸ್ ಆಗೋ ಚಾನ್ಸಸ್ ಇದೆ. ಸೊ ವಿಚ್ ಒನ್ ಗಿವ್ಸ್ ಅಸ್ ಮೋರ್ ಎನರ್ಜಿ, ಫ್ಯಾಟ್ಸ್ ಗಿವ್ಸ್ ಅಸ್ ಮೋರ್ ಎನರ್ಜಿ ವೆನ್ ಕಂಪೇರ್ ಟು ಕಾರ್ಬೋಹೈಡ್ರೇಟ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಹಾಗೆ ಯಾವ್ಯಾವ ಸೋರ್ಸಸ್ಸಿಂದ ನಮಗೆ ಫ್ಯಾಟ್ ಸಿಗುತ್ತೆ ಅಂತಂದರೆ ಮೇಯ್ನಾಗಿ ಪ್ಲ್ಯಾಂಟ್ ಸೋರ್ಸ್ ಆ್ಯಂಡ್ ಅನಿಮಲ್ ಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸಹ ಪ್ಲ್ಯಾಂಟ್ ಸೋರ್ಸಸ್ಸನ್ನು ತಗೊಂಡ ಎಲ್ಲ ಥರದ ಆಯಿಲ್, ಸನ್ಫ್ಲವರ್ ಆಯಿಲ್, ಮಸ್ಟರ್ಡ್ ಆಯಿಲ್, ಸೋಯಾಬೀನ್ ಆಯಿಲ್, ಕೋಕೋನಟ್ ಆಯಿಲ್, ನಟ್ಸ್, ಟಿಲ್, ಗ್ರೌಂಡ್ ನಟ್ಸ್ ಇವಿಷ್ಟು ಸಹ ಪ್ಲ್ಯಾಂಟ್ ಸೋರ್ಸಸ್ ಆಫ್ ಫ್ಯಾಟ್.
ಹಾಗೆ ಅನಿಮಲ್ ಸೋರ್ಸಸ್ಸನ್ನು ತಗೊಂಡಾಗ ಯಾವುದರಿಂದ ನಮಗೆ ಫ್ಯಾಟ್ ಸಿಗುತ್ತೆ? ಮೀಟ್, ಗೀ, ಮಿಲ್ಕ್, ಬಟರ್, ಕ್ರೀಮ್, ಫಿಶ್, ಎಗ್, ದೀಸ್ ಆರ್ ಆಲ್ ಅನಿಮಲ್ ಸೋರ್ಸಸ್ ಆಫ್ ಫ್ಯಾಟ್. ಓಕೆ, ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂತಂದರೆ, ಎನರ್ಜಿ ಗಿವಿಂಗ್ ಫುಡ್, ಫ್ಯಾಟ್ ಸಹ ಎನರ್ಜಿ ಗಿವಿಂಗ್ ಫುಡ್. ಕಾರ್ಬೋಹೈಡ್ರೇಟ್ ಕಂಪೇರ್ ಮಾಡಿದ್ರೆ ಫ್ಯಾಟ್ ನಮಗೆ ಜಾಸ್ತಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಹಾಗೆ ಯಾವ್ಯಾವ ಸೋರ್ಸಸ್, ಮೇಯ್ನಾಗಿ ಆಯಿಲಿ ಸೋರ್ಸಸ್ ಎಲ್ಲ ಫ್ಯಾಟ್ ಕಂಟೆಂಟ್ ಅಂತ ನಾವು ಕಾಮನ್ನಾಗಿ ಹೇಳ್ತೀವಿ. ಸೊ ಇವೆಷ್ಟು ಆಯಿಲಿ ಕಂಟೆಂಟ್ ನಮಗೆ ಪ್ಲ್ಯಾಂಟಿಂದ ಬರುವಂತಹ ಫ್ಯಾಟ್ ಸೋರ್ಸಸ್. ಆ್ಯಂಡ್ ಅನಿಮಲ್ ಸೋರ್ಸಸ್ ತೊಗೊಂಡಾಗ ಮೀಟು, ಮಿಲ್ಕ್, ಗೀ, ಕರ್ಡ್, ಬಟರ್, ಚೀಸ್ ಇವೆಲ್ಲ ಸಹ ಫ್ಯಾಟ್ ಇರೋಂಥ ಕಂಟೆಂಟ್ಸ್. ದೋಸ್ ಆರ್ ಆಲ್ ಸೋರ್ಸಸ್ ಆಫ್ ಫ್ಯಾಟ್. ಓಕೆ, ಆ್ಯಂಡ್ ಇಲ್ಲೊಂದು ಪಾಯಿಂಟ್ ಇದೆ, ಫ್ಯಾಟ್ಸ್ ನಮ್ಮ ಬಾಡಿಗೆ ಅವಶ್ಯಕತೆ ಇದೆ, ಆದರೆ ನಾವು ಜಾಸ್ತಿ ಏನಾದರೂ ಫ್ಯಾಟ್ ಕಂಟೆಂಟನ್ನು ತಗೊಂಡ್ರೆ ಇಟ್ ಲೀಡ್ಸ್ ಟು ಒಬೆಸಿಟಿ ಆರ್ ಸ್ಥೂಲಕಾಯ. ಇದ್ರ ಮೇಲೇನು ಕ್ವಶನ್ ಕೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ನ್ಯೂಟ್ರಿಯೆಂಟ್ ಲೀಡ್ಸ್ ಟು ಒಬೆಸಿಟಿ ಅಂತ ಕೇಳ್ಬೋದು. ಓಕೆ, ಸೊ ಯಾವುದರಿಂದ ನಮಗೆ ಒಬೆಸಿಟಿ ಅಥವಾ ಸ್ಥೂಲಕಾಯ ಬರುತ್ತೆ ಅನ್ನೋದಾದರೆ ಇಟ್ ಈಸ್ ಫ್ರಮ್ ಫ್ಯಾಟ್ಸ್. ಓಕೆ, ಇದಿಷ್ಟನ್ನ ನೆನ್ಪಿಟ್ಕೋಬೇಕು. ಅದಾದಮೇಲೆ ಟೆಸ್ಟ್ ಫಾರ್ ಸ್ಟಾರ್ಚ್, ಪ್ರೋಟೀನ್, ಫ್ಯಾಟ್ಸ್. ಯಾವುದೇ ಫುಡ್ ಐಟಮ್ ನಮಗೆ ಕೊಟ್ಟರೆ ಆ ಫುಡ್ಡಲ್ಲಿ ಯಾವ ಕಂಟೆಂಟ್ ಇದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಏನಾದರೂ ಮೆಥಡ್ಸ್ ಇದೆ ಅಂದರೆ ಎಸ್, ಇಟ್ ಈಸ್ ದೇರ್ ಫಾರ್ ದಿ ಸ್ಟಾರ್ಚ್, ಪ್ರೋಟೀನ್ ಆ್ಯಂಡ್ ಆಲ್ಸೋ ಫಾರ್ ಫ್ಯಾಟ್. ಅದರಲ್ಲಿ ಸ್ಟಾರ್ಚ್ ಇದೆಯಾ, ಪ್ರೋಟೀನ್ ಇದೆಯಾ ಅಥವಾ ಫ್ಯಾಟ್ ಕಂಟೆಂಟ್ ಇದೆಯಾ ಅನ್ನೋದನ್ನು ನಾವು ಹೇಗೆ ಕಂಡುಹಿಡಿಬೋದು. ಅದರಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅದನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದಕ್ಕೆ ಕೆಲವೊಂದು ಟೆಸ್ಟ್ ಇದೆ. ಸೊ ಲೆಟ್ ಅಸ್ ಸಿ ದಟ್. ಓಕೆ, ಸೊ ಈಗ ತಾನೇ ಡಿಸ್ಕಷನ್ ಮಾಡಿದ್ವಿ ಕಾರ್ಬೋಹೈಡ್ರೇಟ್ಸ್. ನಮ್ಮ ಫುಡ್ಡಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಇಟ್ ಈಸ್ ಆಫ್ ಸ್ಟಾರ್ಚ್ ಆ್ಯಂಡ್ ಶುಗರ್ ಫಾರ್ಮಲ್ಲಿ ಇರುತ್ತೆ ಅಂತ. ಸೊ ದೆರ್ ಈಸ್ ಅ ಸಿಂಪಲ್ ಟೆಸ್ಟ್ ಫಾರ್ ಸ್ಟಾರ್ಚ್ ಇದೆಯಾ ಇಲ್ವಾ, ನಮ್ಗೆ ಕೊಟ್ಟಿರೋ ಫುಡ್ ಐಟಮಲ್ಲಿ ಸ್ಟಾರ್ಚ್ ಕಂಟೆಂಟ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೆ ದೆರ್ ಈಸ್ ಸಿಂಪಲ್ ಟೆಸ್ಟ್. ದಟ್ ಟೆಸ್ಟ್ ಇಸ್ ನೌನ್ ಆಸ್ ಅಯೋಡಿನ್ ಟೆಸ್ಟ್. ಅಯೋಡಿನ್ ಟೆಸ್ಟ್ ಅಂತ ಕರಿತೀವಿ. ಇದ್ರ ಮೇಲೇನು ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ಇದೆ. ಅಯೋಡಿನ್ ಟೆಸ್ಟ್ ಈಸ್ ಯೂಸ್ಡ್ ಫಾರ್ ಅಂತ ಕೇಳ್ಬೋದು. ಟೆಸ್ಟ್ ಫಾರ್ ಸ್ಟಾರ್ಚ್, ಟೆಸ್ಟ್ ಫಾರ್ ಪ್ರೋಟೀನ್, ಆ ಥರ ಕ್ವಶನ್ ಕೇಳ್ಬೋದು. ಸೊ ಅಯೋಡಿನ್ ಟೆಸ್ಟ್ ಯಾವುದಕ್ಕೂ ಯೂಸ್ ಮಾಡ್ತೀವಿ ಅಂತಂದರೆ ಸ್ಟಾರ್ಚ್ ಕಂಟೆಂಟ್ ಇದೆಯಾ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ಅಯೋಡಿನ್ ಟೆಸ್ಟ್. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಆ್ಯಂಡ್ ಈ ಸ್ಟೆಪ್ಸನ್ನು ಕೂಡ ನೆನ್ಪಿಟ್ಕೋಬೇಕು. ಬಿಕಾಸ್ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು, ದ ಫಾಲೋಯಿಂಗ್ ಸ್ಟೆಪ್ಸ್ ಆರ್ ನಾಟ್ ಇನ್ ಕರೆಕ್ಟ್, ಅರೇಂಜ್ ಇಟ್ ಪ್ರಾಪರ್ಲಿ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಸೊ ಈ ಸ್ಟೆಪ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಸು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಫೈನಲ್ ರಿಸಲ್ಟ್ ಏನು ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದಿಸ್ ಟೆಸ್ಟ್ ಫಾರ್ ಸ್ಟಾರ್ಚ್ ಅಂತಂದರೆ, ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಆರ್ ರಾ ಇಂಗ್ರೀಡಿಯೆಂಟ್. ನಾವು ಯಾವ ಫುಡ್ ಐಟಮಲ್ಲಿ ಸ್ಟಾರ್ಚ್ ಇದೆ ಅಂತ ಟೆಸ್ಟ್ ಮಾಡಬೇಕಾಗಿದೆಯೋ ಆ ಫುಡ್ಡನ್ನು ತೊಗೋಬೇಕು ಸ್ವಲ್ಪ. ಓಕೆ, ಆ ಫುಡ್ ತಗೊಂಡು ಆ್ಯಡ್ 2-3 ಡ್ರಾಪ್ಸ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್. ಇದು ಇಂಪಾರ್ಟೆಂಟ್ ಯಾವುದು ಇಲ್ಲಿ ಅಂತಂದರೆ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ತಗೋಬೇಕು. ವಿ ಶುಡ್ ಮಿಕ್ಸ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಟು ದಿ ರಾ ಇಂಗ್ರೀಡಿಯೆಂಟ್ ಆರ್ ದ ಫುಡ್ ಐಟಮ್ ವಿಚ್ ವಿ ಆರ್ ಗೋಯಿಂಗ್ ಟು ಟೆಸ್ಟ್ and observe it. A blue-black color indicates the presence of starch. So blue-black color bandide andre it shows that presence of starch. If there is no blue-black color, ಆ ಫುಡ್ಡಲ್ಲಿ ಸ್ಟಾರ್ಚ್ ಕಂಟೆಂಟ್ ಇಲ್ಲ ಅನ್ನೋದನ್ನು ತಿಳ್ಕೋಬೇಕು. ಓಕೆ, ಸೊ ಹಾಗಾದರೆ ಇಲ್ಲಿ ಏನು ಕ್ವಶನ್ ಕೇಳ್ಬೋದು ಅಂದರೆ, ಅಯೋಡಿನ್ ಟೆಸ್ಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಯಾವುದನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಬಹುದು. ಆ್ಯಂಡ್ ಯಾವ ಸೊಲ್ಯೂಷನನ್ನು ಯೂಸ್ ಮಾಡ್ತೀವಿ ಅಂತ ಕೇಳಬಹುದು. ಓಕೆ, ದೆನ್ ವಿಚ್ ಸೊಲ್ಯೂಷನ್ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್, ವಿ ಯೂಸ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ಯೂಸ್ ಮಾಡ್ತೀವಿ. ಹಾಗೆ ವಿಚ್ ಕಲರ್ ಶುಡ್ ಅಪಿಯರ್ ಅಟ್ ಲಾಸ್ಟ್ ಅಂತ ಕೇಳ್ತಾರೆ. ಅದು ಬ್ಲೂ-ಬ್ಲ್ಯಾಕ್ ಕಲರ್. ಅಥವಾ ಅಪ್ಲೈಡ್ ಲೆವೆಲಲ್ಲಿ ಹೀಗೆ ಕೇಳ್ಬೋದು, ಯಾವುದೋ ಒಂದು ಫುಡ್ ಐಟಮನ್ನು ಅಯೋಡಿನ್ ಜೊತೆಗೆ ಮಿಕ್ಸ್ ಮಾಡಿದ್ದೀವಿ ಆ್ಯಂಡ್ ದ ಫೈನಲ್ ರಿಸಲ್ಟ್ ಈಸ್ ಬ್ಲೂ-ಬ್ಲ್ಯಾಕ್ ಕಲರ್ ಅಂತ ಕೊಟ್ಟು ವಾಟ್ ನ್ಯೂಟ್ರಿಯೆಂಟ್ ವಿಲ್ ಬಿ ದೇರ್ ಇನ್ ದಟ್ ಫುಡ್ ಐಟಮ್ ಅಂತ ಕೂಡ ಕೇಳಬಹುದು. ಸೊ ಹಾಗಾದರೆ ಯಾವುದಾದ್ರೂ ಫುಡ್ಡನ್ನು ಅಯೋಡಿನ್ ಜೊತೆಗೆ ಮಿಕ್ಸ್ ಮಾಡಿ ಬ್ಲೂ-ಬ್ಲ್ಯಾಕ್ ಕಲರ್ ಬಂದಿದೆ ಅಂತಂದರೆ ಇಟ್ ಶೋಸ್ ದಟ್ ದೇರ್ ಇಸ್ ಸ್ಟಾರ್ಚ್. ಇಟ್ ಶೋಸ್ ದಟ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇದೆ ಆ ಫುಡ್ ಐಟಮಲ್ಲಿ ಅನ್ನೋದನ್ನು ತಿಳ್ಕೊಬಹುದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಇದರಲ್ಲಿ ಯಾವುದೆಲ್ಲ ಕ್ವಶನ್ಸ್ ಕೇಳ್ಬೋದು ಅಂದರೆ, ಅಯೋಡಿನ್ ಟೆಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಹಾಗೆ ಯಾವ ಸೊಲ್ಯೂಷನನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಅಯೋಡಿನ್ ಟೆಸ್ಟ್ ಯೂಸ್ ಮಾಡ್ಬೋದು ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಅಂತ ಕಂಡುಹಿಡಿಯೋದಕ್ಕೆ, ಸ್ಟಾರ್ಚ್ ಇದೆಯಾ ಇಲ್ವಾ ಅನ್ನೋದನ್ನು. ಹಾಗೆ ಯಾವ ಸೊಲ್ಯೂಷನನ್ನು ಯೂಸ್ ಮಾಡ್ತೀವಿ ಅಂದರೆ ಇಟ್ ಇಸ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ವಾಟ್ ಈಸ್ ದ ಫೈನಲ್ ರಿಸಲ್ಟ್, ದಟ್ ಈಸ್ ಬ್ಲೂ-ಬ್ಲ್ಯಾಕ್ ಕಲರ್ ಬರಬೇಕು. ಸೊ ದೆನ್ ಓನ್ಲಿ ವಿ ಸೇ ದಟ್ ಇಟ್ ಕಂಟೈನ್ಸ್ ಸ್ಟಾರ್ಚ್ ಅಂತ. ಓಕೆ, ಆ್ಯಂಡ್ ಹಿಯರ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಕೇಳ್ಬೋದು,
ಸೆವೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿದೆ. ಅದು ಏನಂತಂದರೆ ವಾಟ್ ಅಬೌಟ್ ದ ರೈಸ್ ಇಫ್ ವಿ ಚೀವ್ ಇನ್ ದ ಮೌತ್. ನಾವು ಚೀವ್ ಮಾಡಿರೋ ರೈಸಲ್ಲಿ ಸ್ಟಾರ್ಚ್ ಕಂಟೆಂಟ್ ಇರುತ್ತಾ, ಅದರಲ್ಲಿ ಬ್ಲೂ ಬ್ಲ್ಯಾಕ್ ಕಲರ್ ಕಾಣಿಸುತ್ತಾ ನಮಗೆ. ಬಾಯ್ಲ್ಡ್ ರೈಸನ್ನು ತಗೊಂಡು ಸ್ಟಾರ್ಚ್ ಟೆಸ್ಟ್ ಕೊಟ್ಟರೆ, ಸ್ಟಾರ್ಚ್ ಟೆಸ್ಟ್ ಮಾಡಿದ್ರೆ ಅದು ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ ಮಾಡುತ್ತೆ, ಅಂದರೆ ಬ್ಲೂ ಬ್ಲ್ಯಾಕ್ ಕಲರ್ ಬರುತ್ತೆ ಅದರಲ್ಲಿ, ಅಂದರೆ ಅದರಲ್ಲಿ ಸ್ಟಾರ್ಚ್ ಇದೆ ಅಂತ. ದೆನ್ ಅದೇ ಸೇಮ್ ರೈಸನ್ನೇ ನಾವು ಅಗದ್ಬಿಟ್ಟು ಅಂದರೆ ಚೀವ್ ಮಾಡಿ ಆಮೇಲೆ ಸ್ಟಾರ್ಚ್ ಟೆಸ್ಟ್ ಕೊಟ್ಟಾಗ ಅಲ್ಲಿ ಬ್ಲೂ ಬ್ಲ್ಯಾಕ್ ಕಲರ್ ಬರೋದಿಲ್ಲ, ಯಾಕೆ ಅಂತ ಕ್ವಶನ್ ಕೇಳ್ಬೋದು. ಅಥವಾ ಈಸ್ ಇಟ್ ಸ್ಟಾರ್ಚ್ ಪ್ರೆಸೆಂಟ್ ಇನ್ ಚೀವ್ಡ್ ರೈಸ್ ಅಂತ ಕೇಳಬಹುದು. ಬಿಕಾಸ್ ಚೀವ್ಡ್ ರೈಸಲ್ಲಿ ನಮಗೆ ಬ್ಲೂ ಬ್ಲ್ಯಾಕ್ ಕಲರ್ ಬರೋದಿಲ್ಲ, ಯಾಕಂದರೆ ಅಲ್ಲಿ ಸ್ಟಾರ್ಚ್ ಇರೋದಿಲ್ಲ. ಸ್ಟಾರ್ಚು ಆ ಫುಡ್ಡಲ್ಲಿರೋಂಥ ಸ್ಟಾರ್ಚನ್ನ ನಮ್ಮ ಸಲೈವ ಏನು ಮಾಡುತ್ತೆ ಅಂದರೆ ಶುಗರ್ ಆಗಿ ಕನ್ವರ್ಟ್ ಮಾಡಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಚೀವ್ಡ್ ರೈಸಲ್ಲಿ ಬ್ಲೂ ಬ್ಲ್ಯಾಕ್ ಕಲರ್ ತೋರಿಸಲ್ಲ, ಅಂದರೆ ಇದರಲ್ಲಿ ಸ್ಟಾರ್ಚ್ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ಸ್ಟಾರ್ಚ್ ಅದೇನಾಗಿ ಕನ್ವರ್ಟ್ ಆಗಿರುತ್ತೆ, ಶುಗರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಇದಿಷ್ಟು ಕ್ವಶನ್ಸು ಟೆಸ್ಟ್ ಫಾರ್ ಸ್ಟಾರ್ಚಲ್ಲಿ ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದಿ ಟೆಸ್ಟ್ ಫಾರ್ ಪ್ರೋಟೀನ್. ಸೊ ಪ್ರೋಟೀನ್ ಟೆಸ್ಟ್ ಮಾಡಬೇಕಾದ್ರೆ ವಿಚ್ ಆರ್ ದ ಸ್ಟೆಪ್ಸ್ ವಿ ಮಸ್ಟ್ ಫಾಲೋ? ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ದಟ್ ಈಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಮೇಕ್ ಅ ಪೇಸ್ಟ್ ಆರ್ ಪೌಡರ್ ಆಫ್ ಇಟ್. ಅದನ್ನು ಪೇಸ್ಟ್ ಮಾಡಬೇಕು ಇಲ್ಲ ಪೌಡರ್ ಮಾಡಬೇಕು. ಅದಾದಮೇಲೆ ಪುಟ್ ಸಮ್ ಆಫ್ ದಿಸ್ ಇನ್ ಅ ಕ್ಲೀನ್ ಟೆಸ್ಟ್ ಟ್ಯೂಬ್. ಪೌಡರ್ ಮಾಡಿರೋ ಫುಡ್ ಐಟಮ್ ಅಥವಾ ಪೇಸ್ಟ್ ಮಾಡಿರೋ ಫುಡ್ ಐಟಮನ್ನು ಕ್ಲೀನ್ ಟೆಸ್ಟ್ ಟ್ಯೂಬ್ಗೆ ತಗೊಂಡು ಅದಾದಮೇಲೆ 10 ಡ್ರಾಪ್ಸ್ ಆಫ್ ವಾಟರನ್ನು ಆ್ಯಡ್ ಮಾಡಿ ಶೇಕ್ ದ ಟೆಸ್ಟ್ ಟ್ಯೂಬ್. ಆ್ಯಂಡ್ ದೆನ್ ಅ ಡ್ರಾಪರ್ ಆ್ಯಡ್ 2 ಡ್ರಾಪ್ಸ್ ಆಫ್ ಸಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ಇಲ್ಲಿ ಯಾವ ಸೊಲ್ಯೂಷನನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು? ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆ್ಯಂಡ್ ಆಲ್ಸೋ 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾ. ಯಾವ 2 ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ? 2 ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್, ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್, ಹಾಗೆ 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾ. ಈ ಎರಡು ಕೆಮಿಕಲ್ಸನ್ನು ನೆನ್ಪಿಟ್ಕೋಬೇಕು ಇಲ್ಲಿ. ಆ್ಯಂಡ್ ವಾಟ್ ಈಸ್ ದ ಫೈನಲ್ ರಿಸಲ್ಟ್ ಆರ್ ವಾಟ್ ಶುಡ್ ಬಿ ದ ಇನ್ಫರೆನ್ಸ್ ದಟ್ ಈಸ್ ವೈಲೆಟ್ ಕಲರ್. ಯಾವ ಕಲರ್ಗೆ ಬರಬೇಕು ಫುಡ್ಡು? ವೈಲೆಟ್ ಕಲರ್ ಬರಬೇಕು. ವೈಲೆಟ್ ಕಲರ್ ಬಂದರೆ ಇಟ್ ಶೋಸ್ ದಟ್ ಪ್ರೋಟೀನ್ ಇಸ್ ಪ್ರೆಸೆಂಟ್ ಇನ್ ದ ಗಿವನ್ ಫುಡ್ ಅಂತ. ಸೊ ಇಲ್ಲಿ ಪ್ರೋಟೀನ್ ಟೆಸ್ಟಿಗೆ ತಗೊಂಡಾಗ ದಿಸ್ ಸ್ಟೆಪ್ಸ್ ಆರ್ ಇಂಪಾರ್ಟೆಂಟ್ ಹಿಯರ್. ಸ್ಟಾರ್ಚ್ ಟೆಸ್ಟಲ್ಲಿ ಅಷ್ಟೇನು ಸ್ಟೆಪ್ಸ್ ಇಲ್ಲ. ಜಸ್ಟ್ ವಿ ವಿಲ್ ಟೇಕ್ ಫುಡ್ ಐಟಮ್ ಆ್ಯಂಡ್ ಜಸ್ಟ್ ವಿ ವಿಲ್ ಆ್ಯಡ್ ಡೈಲ್ಯೂಟ್ ಅಯೋಡಿನ್ ಆ್ಯಂಡ್ ದೆನ್ ಬ್ಲೂ ಬ್ಲ್ಯಾಕ್ ಕಲರ್. ಇದಿಷ್ಟು 3 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಮುಗೀತು ಸ್ಟಾರ್ಚ್ ಟೆಸ್ಟ್ಗೆ. ಬಟ್ ಪ್ರೋಟೀನ್ ಟೆಸ್ಟು ಈಸಿ ಇದೆ. ಸ್ಟೆಪ್ಸನ್ನು ನೆನ್ಪಿಟ್ಕೋಬೇಕು. ಬಿಕಾಸ್ ಪ್ರೀವಿಯಸ್ ಕ್ವೆಶನಲ್ಲಿ ಒಂದು ಕ್ವೆಶನ್ ಕೇಳಿದ್ದಾರೆ, ಯಾವ ಸ್ಟೆಪ್ಸು ಕರೆಕ್ಟಾಗಿ ಅರೇಂಜ್ ಮಾಡಿ ಅನ್ನೋದನ್ನು. ಸೊ ಯಾವುದು ಫಸ್ಟ್ ಸ್ಟೆಪ್ಪು? ನಾವು ಏನು ಫುಡ್ ಐಟಮ್ ಏನು ತೊಗೊಂಡಿದ್ದೀವಿ ಅದನ್ನು ಪೇಸ್ಟ್ ಆರ್ ಪೌಡರ್ ಆಗಿ ಕನ್ವರ್ಟ್ ಮಾಡಬೇಕು. ಆ್ಯಂಡ್ ದೆನ್ ವಿ ಶುಡ್ ಟೇಕ್ ಇಟ್ ಇನ್ ಅ ಟೆಸ್ಟ್ ಟ್ಯೂಬ್. ದೆನ್ ವಿ ಶುಡ್ ಆ್ಯಡ್ ವಾಟರ್, 10 ಡ್ರಾಪ್ಸ್ ಆಫ್ ವಾಟರನ್ನು ಆ್ಯಡ್ ಮಾಡಬೇಕು. ಪೇಸ್ಟ್ ಮಾಡಿರೋ ಅಥವಾ ಪೌಡರ್ ಮಾಡಿರೋ ಫುಡ್ ಐಟಮ್ಗೆ 10 ಡ್ರಾಪ್ಸ್ ಅಷ್ಟು ವಾಟರ್ ಆ್ಯಡ್ ಮಾಡಬೇಕು. ಆಫ್ಟರ್ ದಟ್ 2 ಡ್ರಾಪ್ಸ್ ಆಫ್ ಸಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ which chemicals we are going to use here? Solution of copper sulfate and also 10 drops of caustic soda and copper solution of copper sulfate. ಈ ಎರಡು ಕೆಮಿಕಲ್ಸನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ ಫಾರ್ ದ ಟೆಸ್ಟ್ ಆಫ್ ಪ್ರೋಟೀನ್. ಆ್ಯಂಡ್ ವಾಟ್ ಇಸ್ ದ ಇನ್ಫರೆನ್ಸ್? ಲಾಸ್ಟ್ ಫೈನಲ್ ಸ್ಟೆಪ್ ಏನಾಗಿರಬೇಕಲ್ಲಿ? ವೈಲೆಟ್ ಕಲರ್ ಬರಬೇಕು. ವೈಲೆಟ್ ಕಲರ್ ಬಂದಿದೆ ಅಂದರೆ ಇಟ್ ಶೋಸ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್. ಓಕೆ, these are the steps involved while testing for protein. Okay, next we shall move on to the test for fat. Test for fat, it is very easy. We are not going to take any chemicals here. ನಮಗೆ ಕೊಟ್ಟಿರೋ ಫುಡ್ ಕಂಟೆಂಟಲ್ಲಿ ಫ್ಯಾಟ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಈಸಿ ಸ್ಟೆಪ್ಸ್ ಇದೆ. ಇಲ್ಲಿ ಯಾವುದೇ ಕೆಮಿಕಲ್ಸನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮನ್ನು ತಗೊಂಡು ಜಸ್ಟ್ ರ್ಯಾಪ್ ಇಟ್ ಇನ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ಕ್ರಷ್ ಇಟ್. ಒಂದು ಫುಡ್ ಐಟಮನ್ನು ನಾವು ಟೆಸ್ಟ್ ಮಾಡಬೇಕಾಗಿರೋ ಫುಡ್ ಐಟಮನ್ನು, ಫಾರ್ ಎಕ್ಸಾಂಪಲ್ ಕಡಲೆ ಬೀಜ ಅಂತ ತೊಗೊಳ್ಳಿ. ಕಡಲೆ ಬೀಜನ ಒಂದು ಪೇಪರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರ್ಯಾಪ್ ಮಾಡಿ ಕ್ರಷ್ ಮಾಡಬೇಕು. ಅದನ್ನು ಪೌಡರ್ ಥರ ಮಾಡಬೇಕು. ಆ್ಯಂಡ್ ದೆನ್ ಸ್ಟ್ರೈಟನ್ ದ ಪೇಪರ್ ಹರಿದೋಗ್ದಿರೋದನ್ನು ಸ್ಟ್ರೈಟ್ ಮಾಡಿ ರಿಮೂವ್ ಮಾಡಬೇಕು ಗ್ರೌಂಡ್ ನಟ್. ಆಗೇನಾಗುತ್ತೆ, ಇಫ್ ವಿ ಸಿ ದಿ ಆಯಿಲಿ ಪ್ಯಾಚ್ ಆನ್ ದ ಪೇಪರ್, ಆಯಿಲಿ ಪ್ಯಾಚ್ ಇದ್ದರೆ, ಆ ಪೇಪರ್ ಮೇಲೆ ಆಯಿಲಿ ಪ್ಯಾಚ್ ಇದ್ದರೆ, ದೆನ್ ವಿ ಸೇ ದಟ್ ಫುಡ್ ಕಂಟೆಂಟ್ಸ್ ಫ್ಯಾಟ್. ಸೊ ಇದು ಫ್ಯಾಟ್ ಟೆಸ್ಟ್ ತುಂಬ ಈಸಿ ಇದೆ. ಓಕೆ, ಫ್ಯಾಟ್ ಕಂಟೆಂಟ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ದಿಸ್ ಇಸ್ ಅ ವೆರಿ ಈಸಿ ಮೆಥಡ್. ಸೊ ದೀಸ್ ಆರ್ ದ 3 tests are there, and based on these 3 tests, that is test for starch, test for fat, test for protein. Fat it is very easy, we can answer it. Test for protein and test for starch, ಇವೆರಡನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಖಂಡಿತ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಓಕೆ, ವಿಟಮಿನ್ಸ್ ಆರ್ ಆಲ್ಸೋ ನ್ಯೂಟ್ರಿಯೆಂಟ್ಸ್
ದೆನ್ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ವಿಟಮಿನ್ಸ್? ಈ ವಿಟಮಿನ್ಸ್ ಕೂಡ ಫುಡ್ಡಲ್ಲಿ ಇರೋವಂಥ ಒಂದು ನ್ಯೂಟ್ರಿಯೆಂಟ್ಸ್. ದೆನ್ ಇದರಿಂದ ಏನು ಪ್ರಯೋಜನ ನಮ್ಮ ಬಾಡಿಗೆ ಅಂದರೆ, ವಿಟಮಿನ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಅಗೇನೆಸ್ಟ್ ಡಿಸೀಸಸ್ ಬರ್ದಿರೋ ನಮ್ಮ ಬಾಡಿಗೆ ಪ್ರೊಟೆಕ್ಟ್ ಮಾಡೋವಂಥ ನ್ಯೂಟ್ರಿಯೆಂಟ್ ಯಾವುದು ಅಂದರೆ ವಿಟಮಿನ್. ಓಕೆ, ಸೊ ದಿಸ್ ವಿಟಮಿನ್ಸ್ ಪ್ರೊಟೆಕ್ಟ್ ಅವರ್ ಬಾಡಿ ಅಗೇನೆಸ್ಟ್ ಡಿಸೀಸಸ್. ಇಟ್ ಆಲ್ಸೋ ಹೆಲ್ಪ್ ಇನ್ ಕೀಪಿಂಗ್ ಅವರ್ ಐಸ್, ಬೋನ್ಸ್, ಟೀತ್ ಆ್ಯಂಡ್ ಗಮ್ಸ್ ಹೆಲ್ದಿ. ಐಸ್, ಬೋನ್ಸು, ಟೀತ್, ಗಮ್ ಇವೆಷ್ಟು ಹೆಲ್ದಿ ಆಗಿರಬೇಕಂದ್ರೆ ನಮಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ ಯಾವುದು? ದೋಸ್ ಆರ್ ವಿಟಮಿನ್ಸ್. ಆ್ಯಂಡ್ ಅವರ್ ಬಾಡಿ ನೀಡ್ಸ್ ಆಲ್ ಟೈಪ್ಸ್ ಆಫ್ ವಿಟಮಿನ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ವಿಟಮಿನ್ಸ್ ನಮಗೇನು ಜಾಸ್ತಿ ಬೇಕಾಗಲ್ಲ, ಸ್ಮಾಲ್ ಕ್ವಾಂಟಿಟೀಸಲ್ಲಿ ಬೇಕಾಗುತ್ತೆ. ಇಲ್ಲಿ ಒಂದು ಕ್ವೆಶನ್ ಅರೈಸ್ ಆಗ್ಬೋದು, ಏನಂದರೆ ವಿಚ್ ಆಫ್ ದ ಫಾಲೋಯಿಂಗ್ ನ್ಯೂಟ್ರಿಯೆಂಟ್ ಹೆಲ್ಪ್ ಅವರ್ ಬಾಡಿ ಟು ಫೈಟ್ ಅಗೇನೆಸ್ಟ್ ಡಿಸೀಸಸ್ ಅಂತ ಕೇಳ್ಬೋದು. ಸೊ ಹಾಗಾದರೆ ಯಾವುದು ನಮ್ಮ ಬಾಡಿ ಡಿಸೀಸನ್ನು ಅಪೋಸ್ ಮಾಡಿ, ದಟ್ ಈಸ್ ನಥಿಂಗ್ ಬಟ್ ಇಮ್ಯುನಿಟಿ ಪವರ್ ಟು ಅವರ್ ಬಾಡಿ. ವಿಚ್ ನ್ಯೂಟ್ರಿಯೆಂಟ್ಸ್ ಗಿವ್ ಅಸ್ ಇಮ್ಯುನಿಟಿ ಪವರ್? ದಟ್ ಈಸ್ ನಥಿಂಗ್ ಬಟ್ ವಿಟಮಿನ್ಸ್. ಈ ವಿಟಮಿನ್ಸಿಂದನೇ ನಮಗೆ ಇಮ್ಯುನಿಟಿ ಪವರ್ ಬರೋದು. ಹಾಗೆ ಟು ಕೀಪ್ ಅವರ್ ಐಸ್, ಬೋನ್ಸ್, ಟೀತ್, ಗಮ್ಸ್ ಹೆಲ್ದಿ ವಿ ನೀಡ್ ವಿಟಮಿನ್ಸ್ ಅನ್ನೋದು ತುಂಬ ಮುಖ್ಯ. ಬಟ್ ವಿ ನೀಡ್ ದಿಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್, ಕಡಿಮೆ ಬೇಕಾಗುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ let us see what are the sources of vitamins. There are many types of vitamins, that is nothing but vitamin A, vitamin B, vitamin C, vitamin D, vitamin E, vitamin K. These are all the types of vitamins. Okay, now let us see the types of vitamins, its functions and also its sources. Now let us see what are the types of vitamins, its uses, its functions in our body and also its sources. The function of vitamin A is it keeps our eyes and skin healthy ಆಗಿರಬೇಕಂದ್ರೆ ವಿಟಮಿನ್ ಎ ಇರಬೇಕು. and the sources of vitamin A are papaya, carrot, mango, fish oil, milk. These are all the sources of vitamin A. Vitamin B needed for strong muscles ಗೆ vitamin B ಬೇಕು. okay, and sources of vitamin B are wheat, rice and liver. ವಿಟಮಿನ್ ಬಿ ಅಲ್ಲಿ ಟೈಪ್ಸ್ ಕೂಡ ಇದೆ, B1, B2, B3 ಅಂತ. ಓಕೆ, ವಿಟಮಿನ್ ಸಿ ಹೆಲ್ಪ್ಸ್ ಅವರ್ ಬಾಡಿ ಟು ಫೈಟ್ ಅಗೇನೆಸ್ಟ್ ಡಿಸೀಸಸ್. ಇದರಲ್ಲಿ ಇದರಲ್ಲಿ ಕ್ವೆಶನ್ ಅರೈಸ್ ಆಗ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ವಿಟಮಿನ್ ಹೆಲ್ಪರ್ಸ್ ಟು ಫೈಟ್ ಅಗೇನೆಸ್ಟ್ ಡಿಸೀಸಸ್ ಅಂತ. ಸೊ ವಿಚ್ ವಿಟಮಿನ್ ಹೆಲ್ಪರ್ಸ್ ಟು ಫೈಟ್ ಅಗೇನೆಸ್ಟ್ ಡಿಸೀಸಸ್? ದಟ್ ಈಸ್ ವಿಟಮಿನ್ ಸಿ. and also helps in the absorption of iron. This is very important. Here 2 points are there in vitamin C, that is to fight against diseases and also for the absorption of iron absorb ಮಾಡ್ಕೊಳ್ಳಕ್ಕೆ ಯಾವ ವಿಟಮಿನ್ ಬೇಕು ಅನ್ನೋದು ಕೇಳ್ತಾರೆ, to fight against disease ಅನ್ನೋದಕ್ಕೂ ಕೇಳ್ತಾರೆ. So these 2 points are very important about vitamin C. and vitamin C sources very easily we can remember all the sour fruits. ಹುಳಿ ಇರೋಂಥ ಎಲ್ಲ ಫ್ರೂಟ್ಸಲ್ಲೂ ವಿಟಮಿನ್ ಸಿ ಇರುತ್ತೆ. ದಟ್ ಈಸ್ ಆರೆಂಜ್, ಗುವಾ, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಲೆಮನ್. ದೀಸ್ ಆರ್ ಆಲ್ ದ ಸೋರ್ಸಸ್ ಆಫ್ ವಿಟಮಿನ್ ಸಿ. ಆ್ಯಂಡ್ ದೆನ್ ವಿಟಮಿನ್ ಡಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ವಿಟಮಿನ್ ಡಿ ಎಂದಾಗ, ವಿಟಮಿನ್ ಡಿ ಹೆಲ್ಪ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಮ್ ಫಾರ್ ಬೋನ್ಸ್ ಆ್ಯಂಡ್ ಟೀತ್. ಕ್ಯಾಲ್ಶಿಯಮನ್ನು ಹೇಗೆ ಯೂಸ್ ಮಾಡ್ಕೋಬೇಕು? ಯು ಆಲ್ರೆಡಿ ನೋ ದಟ್ ಬೋನ್ಸ್ ಆ್ಯಂಡ್ ಟೀತ್ ಆರ್ ಮೇಡ್ ಆಫ್ ಕ್ಯಾಲ್ಶಿಯಮ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬೋನ್ಸಲ್ಲಿ ಮತ್ತು ಟೀತಲ್ಲಿ. ಸೊ ಈ ಕ್ಯಾಲ್ಶಿಯಮನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಯಾವ ವಿಟಮಿನ್ ಬೇಕು? ದಟ್ ಈಸ್ ವಿಟಮಿನ್ ಡಿ. ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಮ್ ಫಾರ್ ಬೋನ್ಸ್ ಆ್ಯಂಡ್ ಟೀತ್. ಓಕೆ, ಇಲ್ಲಿ ಕೂಡ ಕ್ವಶನ್ ಕೇಳ್ಬೋದು, ಯಾವ ವಿಟಮಿನ್ ನಮಗೆ ಕ್ಯಾಲ್ಶಿಯಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂತ. ದಟ್ ಈಸ್ ನಥಿಂಗ್ ಬಟ್ ವಿಟಮಿನ್ ಡಿ. ವಿಟಮಿನ್ ಸಿ ಏನಕ್ಕೆ? ವಿಟಮಿನ್ ಸಿ ಐರನನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ವಿಟಮಿನ್ ಸಿ, ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ವಿಟಮಿನ್ ಡಿ ಇರಬೇಕು. ಆ್ಯಂಡ್ ಅವರ್ ಬಾಡಿ ಆಲ್ಸೋ ಪ್ರಿಪೇರ್ಸ್ ವಿಟಮಿನ್ ಡಿ. ದಿಸ್ ಕ್ವೆಶನ್ ಆಲ್ಸೋ ಮೇ ಅರೈಸ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಿಚ್ ವಿಟಮಿನ್ ವಿಲ್ ಪ್ರಿಪೇರ್ಡ್ ಬೈ ಅವರ್ ಬಾಡಿ ಅಂತ, ಯಾವ ವಿಟಮಿನನ್ನು ನಮ್ಮ ಬಾಡಿ ಪ್ರಿಪೇರ್ ಮಾಡುತ್ತೆ ಅನ್ನೋ ಕ್ವಶನ್ ಕೂಡ ಕೇಳಬಹುದು. ದಟ್ ಈಸ್ ನಥಿಂಗ್ ಬಟ್ ವಿಟಮಿನ್ ಡಿನ ನಮ್ಮ ಬಾಡಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸನ್ಲೈಟಲ್ಲಿ ಇರಬೇಕು ಒಂದು ಸ್ವಲ್ಪ ಹೊತ್ತಾದರೂ ಅಂತ. ಅದು ಎಳೆ ಮಕ್ಕಳನ್ನು ಒಂದು ಸ್ವಲ್ಪ ಹೊತ್ತಾದರೂ ಸನ್ಲೈಟಲ್ಲಿ ಇಡಕ್ಕೆ ಹೇಳ್ತಾರೆ. ಯಾಕಂತಂದರೆ ವಿಟಮಿನ್ ಡಿ ಸಿಗಲಿ, ಬೋನ್ಸು, ಟೀತ್ ಎಲ್ಲ ಸ್ಟ್ರಾಂಗ್ ಆಗಲಿ ಅನ್ನೋ ಉದ್ದೇಶಕ್ಕೆ ಎಳೆ ಮಕ್ಕಳನ್ನ ಸನ್ಲೈಟಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ರೀಸನ್. ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಮ್ ಆ್ಯಂಡ್ ಆಲ್ಸೋ ಫಾರ್ ದ ಬೋನ್ಸ್ ಆ್ಯಂಡ್ ಟೀತ್. ಸೊ ವಿಚ್ ಆರ್ ದ ಸೋರ್ಸಸ್ ಆಫ್ ವಿಟಮಿನ್ ಡಿ? ದಟ್ ಈಸ್ ಮಿಲ್ಕ್, ಬಟರ್, ಫಿಶ್, ಎಗ್, ಲಿವರ್.
ದೀಸ್ ಆರ್ ಆಲ್ ದಿ ಸೋರ್ಸಸ್ ಆಫ್ ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಮೇಲೆ ಯಾವ ಕ್ವಶನ್ಸ್ ಕೇಳ್ಬೋದು, ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಯಾವ ವಿಟಮಿನ್ ಬೇಕು, ದಟ್ ಈಸ್ ವಿಟಮಿನ್ ಡಿ. ಯಾವ ವಿಟಮಿನನ್ನು ನಮ್ಮ ಬಾಡಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ಕೇಳಿದಾಗ ದಟ್ ಈಸ್ ಆಲ್ಸೋ ವಿಟಮಿನ್ ಡಿ. ಆ್ಯಂಡ್ ದ ಸೋರ್ಸಸ್ ಆಫ್ ವಿಟಮಿನ್ ಡಿ. ಸೊ ದೀಸ್ ಕ್ವೆಶನ್ಸ್ ವಿಲ್ ಅರೈಸ್ ಫ್ರಮ್ ದಿಸ್ ವಿಟಮಿನ್ ಡಿ. Then vitamin E. Now what is the function of vitamin E? Vitamin E helps to maintain healthy skin and eyes. Skin and eyes ಗೆ ಹೆಲ್ಪ್ ಮಾಡೋ ಮತ್ತೊಂದು ವಿಟಮಿನ್ ಯಾವುದು, ವಿಟಮಿನ್ ಎ. ವಿಟಮಿನ್ ಎ ಆಲ್ಸೋ ಹೆಲ್ಪ್ಸ್ ಇನ್ ದ ಪ್ರೊಟೆಕ್ಷನ್ ಆರ್ ಹೆಲ್ತ್ ಆಫ್ ಸ್ಕಿನ್ ಆ್ಯಂಡ್ ಐಸ್. ಆ್ಯಂಡ್ ಹಿಯರ್ ಆಲ್ಸೋ ವಿಟಮಿನ್ ಎ ಆ್ಯಂಡ್ ಇ ಇದನ್ನು ಆಪ್ಷನ್ ಕೇಳ್ಬೋದು. ಯಾವ್ಯಾವ ವಿಟಮಿನ್ಸ್ ನಮಗೆ ಸ್ಕಿನ್ ಆ್ಯಂಡ್ ಐಸ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋ ಕ್ವಶನನ್ನು ಕೇಳ್ಬೋದು, ಗ್ರೂಪ್ ಆಫ್ ವಿಟಮಿನ್ಸ್ ಕೊಟ್ಬಿಟ್ಟು. ಓಕೆ, ಸೊ ದಿಸ್ ವಿಟಮಿನ್ ಇ ಆ್ಯಂಡ್ ವಿಟಮಿನ್ ಎ ಬೋತ್ ಹೆಲ್ಪ್ಸ್ ಅಸ್ ಟು ಮೇಂಟೈನ್ ಹೆಲ್ದಿ ಸ್ಕಿನ್ ಆ್ಯಂಡ್ ಐಸ್. ಆ್ಯಂಡ್ ಆಲ್ಸೋ ವಿಟಮಿನ್ ಇ ಸ್ಟ್ರೆಂಥನ್ ಇಮ್ಯುನಿಟಿ ಪವರ್ ಆಫ್ ಅವರ್ ಬಾಡಿ. ಇಮ್ಯುನಿಟಿ ಪವರ್ ಬರೋದಕ್ಕೂ 2 ವಿಟಮಿನ್ಸ್ ಸಹಾಯ ಮಾಡುತ್ತೆ. ವಿಚ್ ಆರ್ ದೋಸ್ ಆರ್ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ. ವಿಟಮಿನ್ ಸಿ ಮತ್ತು ವಿಟಮಿನ್ ಇ ನಮಗೆ ಇಮ್ಯುನಿಟಿ ಪವರನ್ನು ಕೊಡುತ್ತೆ. ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಇ ಎರಡೂ ಕೂಡ ನಮಗೆ ಐಸ್ ಮತ್ತು ಸ್ಕಿನ್ನನ್ನು ಐಸ್ ಆ್ಯಂಡ್ ಸ್ಕಿನ್ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೆ ಬೇಕಾಗುತ್ತೆ. ಆ್ಯಂಡ್ ವಿಚ್ ಆರ್ ದ ಸೋರ್ಸಸ್ ಆಫ್ ವಿಟಮಿನ್ ಇ ಅಂತಂದರೆ ಸನ್ಫ್ಲವರ್ ಸೀಡ್ಸ್, ಸೋಯಾಬೀನ್ ಸೀಡ್ಸ್, ಆಲ್ಮಂಡ್ಸ್, ಪೀನಟ್ಸ್, ಪಂಪ್ಕಿನ್ ಸೀಡ್ಸ್ ಎಕ್ಸೆಟ್ರಾ. ಆಲ್ಮೋಸ್ಟ್ ಸೀಡ್ಸಲ್ಲಿ ವಿಟಮಿನ್ ಇ ಇರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸು ಕೂಡ ಅವೈಲಬಲ್ ಇರುತ್ತೆ, ಹೌದಲ್ವಾ. ಆಲ್ಮಂಡ್ಸ್, peanuts, pumpkin seeds, these are all the sources of vitamin E. Okay, next important nutrients are minerals, ಖನಿಜಗಳು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಮಿನರಲ್ಸ್ ಯಾವ್ಯಾವು ಅಂದರೆ ಅಯೋಡಿನ್. ವಿಚ್ ಆರ್ ದ ಸೋರ್ಸಸ್ ಆಫ್ ಅಯೋಡಿನ್? ಯಾವೆಲ್ಲ ಸೋರ್ಸಿಂದ ನಮಗೆ ಅಯೋಡಿನ್ ಸಿಗುತ್ತೆ ಅಂದರೆ ಇಟ್ ಈಸ್ ಅಯೋಡೈಸ್ಡ್ ಸಾಲ್ಟ್, ಸೀವೀಡ್, ಜಿಂಜರ್, ಸೀ ಫುಡ್ ಸಚ್ as ಫಿಶ್, ಶ್ರಿಂಪ್ ಎಕ್ಸೆಟ್ರಾ. ಅಯೋಡಿನ್ ಸೋರ್ಸಸ್ ಈಸಿಯಾಗಿ ನೆನ್ಪಿಟ್ಕೋಬಹುದು. ಆಲ್ ದ ಸೀ ಫುಡ್ಡಲ್ಲಿ ನಮಗೆ ಅಯೋಡಿನ್ ಸಿಗುತ್ತೆ. ಫಿಶ್, ಶ್ರಿಂಪ್, ಕ್ರ್ಯಾಬ್, ಸೀವೀಡ್ ಇದಿಷ್ಟು. ಅದರ ಜೊತೆಗೆ ಅಯೋಡೈಸ್ಡ್ ಸಾಲ್ಟು, ಜಿಂಜರ್ ಇದಿಷ್ಟನ್ನು ಚೆನ್ನಾಗಿ ನೆನ್ಪಿಟ್ಕೋಬೋದು. ಸೊ ದೆನ್ ವಾಟ್ ಈಸ್ ದ ಯೂಸ್ ಆಫ್ ಅಯೋಡಿನ್? ಹಾಗಾದರೆ ಅಯೋಡಿನ್ ನಮ್ಮ ಬಾಡಿಯಲ್ಲಿ ಏನು ಫಂಕ್ಷನ್ ಮಾಡುತ್ತೆ ಅಂತಂದರೆ, ದ ಯೂಸಸ್ ಆಫ್ ಅಯೋಡಿನ್ ಆರ್ ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್. ಥೈರಾಯ್ಡ್ ಹಾರ್ಮೋನ್ ನಮ್ಮ ನೆಕ್ ರೀಜನಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಆ ಥೈರಾಯ್ಡ್ ಗ್ಲ್ಯಾಂಡ್ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕಾದ್ರೆ ನಮಗೆ ಅಯೋಡಿನ್ ಬೇಕು. ಸೊ ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್. It's very important hormone, and also it helps in regulating metabolism and maintaining cell growth. The next mineral is phosphorus. Its uses are it works with calcium. ಏನು ಹಾಗಾದರೆ ಫಾಸ್ಫರಸ್ ಏನಕ್ಕೆ ಬೇಕು, ಏನಕ್ಕೆ ಅದು ಯೂಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅಂತಂದರೆ, ಇಟ್ ವರ್ಕ್ಸ್ ವಿತ್ ಕ್ಯಾಲ್ಶಿಯಂ ಜೊತೆಗೆ ಅದು ವರ್ಕ್ ಮಾಡೋವಂಥದ್ದು. ಕ್ಯಾಲ್ಶಿಯಂ ಯೂಸಸ್ ಏನು? ಬೋನ್ಸ್ ಆ್ಯಂಡ್ ಟೀತ್ ಸ್ಟ್ರಾಂಗ್ ಆಗಿರಬೇಕಂದ್ರೆ ಕ್ಯಾಲ್ಶಿಯಂ ಬೇಕು. ಅದರ ಜೊತೆಗೆ ಕ್ಯಾಲ್ಶಿಯಂ ಜೊತೆಗೆ ಇನ್ನೊಂದು ಮಿನರಲ್ ನಮ್ಗೆ ಯೂಸ್ ಆಗುತ್ತೆ ಬೋನ್ಸ್ ಆ್ಯಂಡ್ ಟೀತ್ ಸ್ಟ್ರಾಂಗ್ ಆಗಿರೋದಕ್ಕೆ. ವಿಚ್ ಇಸ್ ದಟ್ ಅಂತಂದರೆ ಫಾಸ್ಫರಸ್ ವರ್ಕ್ ವಿತ್ ಕ್ಯಾಲ್ಶಿಯಂ ಇನ್ ದ ಫಾರ್ಮೇಷನ್ ಆಫ್ ಬೋನ್ಸ್ ಆ್ಯಂಡ್ ಟೀತ್ಗೆ ಯಾವುದ್ಯಾವುದು ಮಿನರಲ್ಸ್ ಬೇಕಾಗುತ್ತೆ ಅನ್ನೋ ಕ್ವಶನ್ ಅರೈಸ್ ಆಗಬಹುದು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಮಿನರಲ್ಸ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಬೋನ್ಸ್ ಆ್ಯಂಡ್ ಟೀತ್ ಅಂತ ಕೊಟ್ಟು ಬೇರೆ ಬೇರೆ ಮಿನರಲ್ಸನ್ನು ಮಿಕ್ಸ್ ಮಾಡಿ ಕೊಡಬಹುದು. ಅಯೋಡಿನ್ ಆ್ಯಂಡ್ ಫಾಸ್ಫರಸ್, ಐರನ್ ಆ್ಯಂಡ್ ಫಾಸ್ಫರಸ್, ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್, ಈ ಥರ ಆಪ್ಷನ್ಸಲ್ಲಿ ಕೊಟ್ಟಿರ್ಬೋದು. ಸೊ ವಿಚ್ ಆಫ್ ದಿಸ್ ಆಪ್ಷನ್ಸ್ ಇಸ್ ಕರೆಕ್ಟ್? ಹಾಗಾದರೆ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್ ಎರಡೂ ಕೂಡ ನಮಗೆ ಯಾವುದಕ್ಕೆ ಬೇಕಾಗುತ್ತೆ? ಬೋನ್ಸ್ ಆ್ಯಂಡ್ ಟೀತ್ ಫಾರ್ಮೇಷನಲ್ಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಬೋನ್ಸ್ ಆ್ಯಂಡ್ ಟೀತ್ ಫಾರ್ಮೇಷನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ದೆನ್ ಸೋರ್ಸಸ್ ಆಫ್ ಫಾಸ್ಫರಸ್: ಮಿಲ್ಕ್, ಬನಾನಾ, ರೈಸ್, ವೀಟ್, ಲೆಗ್ಯೂಮ್ಸ್, ಬೀನ್ಸ್, ಲೆಂಟಿಲ್, ನಟ್ಸ್. ದೀಸ್ ಆರ್ ಆಲ್ ದಿ ಸೋರ್ಸಸ್ ಆಫ್ ಫಾಸ್ಫರಸ್. ಈ ಸೋರ್ಸಸನ್ನು ನೆನ್ಪಿಟ್ಕೋಬೇಕು, ಯಾಕಂದರೆ ಒಂದು ಗ್ರೂಪ್ ಆಫ್ ಸೋರ್ಸಸನ್ನು ಕೊಟ್ಬಿಟ್ಟು ಇದರಲ್ಲಿ ಫೈಂಡ್ ಔಟ್ ಮಾಡಿ ಯಾವುದು ರಿಚ್ ಆಗಿದೆ ಅನ್ನೋ ಕ್ವಶನನ್ನು ಕೇಳಬಹುದು. ದ ನೆಕ್ಸ್ಟ್ ಮಿನರಲ್ ಈಸ್ ಐರನ್. ದೆನ್ ಲೆಟ್ ಅಸ್ ಸಿ ವಾಟ್ ಆರ್ ಇಟ್ಸ್ ಯೂಸಸ್. ಏನಕ್ಕೋಸ್ಕರ ಐರನ್ ಬೇಕು ನಮ್ಮ ಬಾಡಿಯಲ್ಲಿ ಅಂತಂದರೆ, ಇನ್ ದ ಫಾರ್ಮೇಷನ್ ಆಫ್ ಹೀಮೋಗ್ಲೋಬಿನ್ ಫಾರ್ಮೇಷನ್ಗೆ ಹೆಲ್ಪ್ಫುಲ್ ಆಗಿದೆ. ಹೀಮೋಗ್ಲೋಬಿನ್ ಅನ್ನೋದೇನು? ಇಟ್ ಈಸ್ ನಥಿಂಗ್ ಬಟ್ ಅ ಪ್ರೋಟೀನ್. ಹೀಮೋಗ್ಲೋಬಿನ್ ಅನ್ನೋದು ಪ್ರೋಟೀನ್. ಎಲ್ಲಿರುತ್ತೆ? ಬ್ಲಡ್ಡಲ್ಲಿರುತ್ತೆ. ಆ್ಯಂಡ್ ಇದು ಪ್ರೋಟೀನ್
ಇದು ಆರ್ ಬಿ ಸಿಸಲ್ಲಿ ಇರುತ್ತೆ, ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸಲ್ಲಿ. ಆ್ಯಂಡ್ ವಾಟ್ ಈಸ್ ದ ಯೂಸ್ ಆಫ್ ಹೀಮೋಗ್ಲೋಬಿನ್ ಅಂದರೆ ಇಟ್ ಹೆಲ್ಪ್ಸ್ ಫಾರ್ ದ ರೆಡ್ ಕಲರ್ ಆಫ್ ಬ್ಲಡ್. ಯಾವುದು ಪ್ರೋಟೀನ್, ವಿಚ್ ಪ್ರೋಟೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ರೆಡ್ ಕಲರ್ ಆಫ್ ಬ್ಲಡ್ ಅನ್ನೋ ಕ್ವಶನ್ ಕೂಡ ಕೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಹೀಮೋಗ್ಲೋಬಿನ್. ಹೀಮೋಗ್ಲೋಬಿನ್ ಇರೋದ್ರಿಂದ ಬ್ಲಡ್ ರೆಡ್ ಕಲರ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಫಂಕ್ಷನ್ ಈಸ್ ಟು ಕ್ಯಾರಿ ಆಕ್ಸಿಜನ್ ಫ್ರಮ್ ಲಂಗ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಆಕ್ಸಿಜನ್ನ ಕ್ಯಾರಿ ಮಾಡಬೇಕಾದ್ರೂ ನಮಗೆ ಹಿಮೋಗ್ಲೋಬಿನ್ ಬೇಕು. ಸೊ ಇಲ್ಲಿ ಹಿಮೋಗ್ಲೋಬಿನ್ ಫಾರ್ಮೇಷನಲ್ಲಿ ಇನ್ ದ ಫಾರ್ಮೇಷನ್ ಆಫ್ ಹಿಮೋಗ್ಲೋಬಿನ್ ವಿಚ್ ಮಿನರಲ್ ಇರಬೇಕಲ್ಲಿ ನಮಗೆ ಅಲ್ಲಿ ಐರನ್ ಇರಬೇಕು. ಐರನ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ದ ಫಾರ್ಮೇಷನ್ ಆಫ್ ಹಿಮೋಗ್ಲೋಬಿನ್. ಓಕೆ, ಆ್ಯಂಡ್ ಹಿಮೋಗ್ಲೋಬಿನ್ ಫಂಕ್ಷನ್ಸ್ ರೆಡ್ ಕಲರ್ ಆಫ್ ಬ್ಲಡ್. ಇಟ್ ಈಸ್ ದ ಕಾಸ್ ಫಾರ್ ದ ರೆಡ್ ಕಲರ್ ಆಫ್ ಬ್ಲಡ್ ಆ್ಯಂಡ್ ಆಲ್ಸೋ ಟು ಕ್ಯಾರಿ ಆಕ್ಸಿಜನ್ ಫ್ರಮ್ ಲಂಗ್ಸ್ ಟು ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ದೆನ್ ಸೋರ್ಸಸ್ ನೋಡೋದಾದರೆ ಯಾವೆಲ್ಲ ಸೋರ್ಸಸ್ಸಿಂದ ನಮ್ಗೆ ಐರನ್ ಸಿಗುತ್ತೆ ಅಂದರೆ ಆ್ಯಪಲ್, ಲಿವರ್, ಸ್ಪಿನಾಚ್, ಪೀಸ್, ಬ್ರೋಕಲಿ, ರೈಸನ್ಸ್, ಆಪ್ರಿಕಾಟ್, ಆ್ಯಪಲ್, ಬನಾನಾ, ಪೊಮೊಗ್ರಾನೇಟ್, ಜಾಗ್ರಿ, ಆಮ್ಲ. ಇದಿಷ್ಟು ನಮಗೆ ಐರನ್ ರಿಚ್ ಕಂಟೆಂಟ್ ಇರೋಂಥ ಫುಡ್ ಐಟಮ್ಸ್. ಇದ್ರ ಮೇಲೇನೂ ಕ್ವಶನ್ಸ್ ಕೇಳ್ತಾರೆ. ಇದಿಷ್ಟು ಇಂಪಾರ್ಟೆಂಟ್ ಐರನ್ನ ತಗೊಂಡಾಗ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಮಿನರಲ್ ದಟ್ ಈಸ್ ಕ್ಯಾಲ್ಶಿಯಮ್. ಕ್ಯಾಲ್ಶಿಯಮ್ ಈಸ್ ಆಲ್ಸೋ ವೆರಿ ಯೂಸ್ಫುಲ್ ಇನ್ ಅವರ್ ಬಾಡಿ. ವಾಟ್ ಆರ್ ಇಟ್ಸ್ ಯೂಸಸ್ ಅಂತ ತೊಗೊಂಡ್ರೆ ಇಟ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಬೋನ್ಸ್ ಆ್ಯಂಡ್ ಟೀತ್. ಆಗಲೇ ಹೇಳ್ದಂಗೆ ಕ್ಯಾಲ್ಶಿಯಮ್ ಪ್ಲಸ್ ಫಾಸ್ಫರಸ್ ಆ್ಯಂಡ್ ಕ್ಯಾಲ್ಸಿಯಮ್ ಏನಿದೆ ಇವೆರಡೂ ಜೊತೆಗೆ ಸೇರಿಕೊಂಡು ಬೋನ್ಸ್ ಆ್ಯಂಡ್ ಟೀತ್ ಹೆಲ್ತ್ಗೆ ಬೇಕಾಗುತ್ತೆ. ಬೋನ್ಸ್ ಆ್ಯಂಡ್ ಟೀತ್ ಫಾರ್ಮೇಷನ್ಗೆ ಆ್ಯಂಡ್ ಟು ಮೇಂಟೈನ್ ಇಟ್ಸ್ ಹೆಲ್ತ್, ಟು ಮೇಂಟೈನ್ ಹೆಲ್ತ್ ಆಫ್ ಬೋನ್ ಆ್ಯಂಡ್ ಟೀತ್ ವಿ ನೀಡ್ ಕ್ಯಾಲ್ಶಿಯಮ್ ಆ್ಯಂಡ್ ಫಾಸ್ಫರಸ್. ಆ್ಯಂಡ್ ಆಲ್ಸೋ ಬ್ಲಡ್ ಕ್ಲಾಟಿಂಗ್ ಕ್ಯಾಲ್ಶಿಯಮ್ ಇರಬೇಕು. ಕ್ಯಾಲ್ಶಿಯಮ್ ಕಡಿಮೆ ಇತ್ತು ಅಂತಂದರೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಫಾರ್ ದಿ ಮಸಲ್ ಕಂಟ್ರಾಕ್ಷನ್ಗೂ ಕ್ಯಾಲ್ಶಿಯಮ್ ಬೇಕು. ಸೊ ವಾಟ್ ಆರ್ ದ ಯೂಸಸ್ ಆಫ್ ಕ್ಯಾಲ್ಶಿಯಮ್ ಅಂತಂದರೆ ಇನ್ ದ ಫಾರ್ಮೇಷನ್ ಆಫ್ ಬೋನ್ಸ್ ಆ್ಯಂಡ್ ಟೀತ್, ಬ್ಲಡ್ ಕ್ಲಾಟಿಂಗ್ ಆ್ಯಂಡ್ ಮಸಲ್ ಕಂಟ್ರಾಕ್ಷನ್. ಸೊ ಆಲ್ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಕ್ಯಾಲ್ಶಿಯಮ್. ಆ್ಯಂಡ್ ದ ಮೇನ್ ಸೋರ್ಸಸ್ ಆಫ್ ಕ್ಯಾಲ್ಶಿಯಮ್, ವಿಚ್ ಆರ್ ದ ಮೇನ್ ಸೋರ್ಸಸ್ ಆಫ್ ಕ್ಯಾಲ್ಶಿಯಮ್ ಅಂದರೆ ಮಿಲ್ಕ್, ಎಗ್, ಯೋಗರ್ಟ್, ಚೀಸ್, ಸೋಯಾಬೀನ್, leafy vegetables and figs are very important sources of calcium. Next one is dietary fibers, ನಾರು ಪದಾರ್ಥಗಳು. Dietary fibers are also known as roughage. Dietary fibers are also known as roughage. Dietary fibers are also known as roughage. Which of the following nutrients are also known as roughage ಅಂತ ಕ್ವೆಶನ್ ಕೇಳ್ಬೋದು. roughage mainly provide by plant products. roughage ಅನ್ನೋದು ನಮಗೆ ಪ್ಲ್ಯಾಂಟ್ ಪ್ರಾಡಕ್ಟ್ಸಿಂದನೇ ಸಿಗುವಂಥದ್ದು. ನಾರು ಪದಾರ್ಥಗಳು ಅಥವಾ ರಫೇಜ್ ನಮ್ಗೆ ಯಾವ ಸೋರ್ಸಸ್ಸಿಂದ ಸಿಗುತ್ತೆ ಅಂದರೆ ಮೇಯ್ನಾಗಿ ಪ್ಲ್ಯಾಂಟ್ ಸೋರ್ಸಸ್ಸು. ಅದರಲ್ಲೂ ಯಾವುದು ಅಂದರೆ ಹೋಲ್ ಗ್ರೈನ್ಸ್, ಪಲ್ಸಸ್, ಪೊಟ್ಯಾಟೋಸ್, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ರಫೇಜ್. ಆ್ಯಂಡ್ ರಫೇಜ್ ಡಸ್ ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್ ಟು ಅವರ್ ಬಾಡಿ. ಯಾವುದೇ ನ್ಯೂಟ್ರಿಯೆಂಟ್ ನಮಗೆ ಸಿಗೋದಿಲ್ಲ ರಫೇಜಿಂದ. ಆದರೂ ಅದರಿಂದ ಏನು ಯೂಸಸ್ ಇದೆ ಅಂತಂದರೆ ಇಟ್ ಈಸ್ essential component of our food and adds to its bulk. This helps our body get rid of undigested food. Because of this we require roughage. Next one is water. What is the use of water in our body? Is water absorbs nutrients from the food. ಅಷ್ಟು ನ್ಯೂಟ್ರಿಯೆಂಟ್ಸ್ ಏನೆಲ್ಲ ಡಿಸ್ಕಷನ್ ಮಾಡಿದ್ವಿ ನಾವು, ಆ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ನಮ್ಗೆ ಯಾವ್ದು ಇರಬೇಕು ಅಂದರೆ ಇಟ್ ಈಸ್ ವಾಟರ್. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಥ್ರೋಯಿಂಗ್ ಔಟ್ ವೇಸ್ಟ್ಸ್ ಫ್ರಮ್ ದ ಬಾಡಿ ಆ್ಯಸ್ ಯೂರಿನ್ ಆ್ಯಂಡ್ ಸ್ವೆಟ್. ಆ್ಯಂಡ್ ವಾಟ್ ಆರ್ ದ ಸೋರ್ಸಸ್ ಆಫ್ ವಾಟರ್? ಲಿಕ್ವಿಡ್ ಸಚ್ ಆಸ್ ವಾಟರ್, ಮಿಲ್ಕ್, ಆಲ್ ಲಿಕ್ವಿಡ್ ಐಟಮ್ಸ್, ಈವನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಲ್ಸೋ ಆರ್ ದ ಸೋರ್ಸಸ್ ಆಫ್ ವಾಟರ್. Next one is diet. What is the meaning of diet? Diet is nothing but the food we eat in a day is called our diet. Balanced diet. ಸಂತುಲಿತ ಆಹಾರ ಅಂದರೆ ಏನು? The food which contains all the nutrients that our body needs in right quantity is called a balanced diet. ನಮ್ಮ ಬಾಡಿಗೆ ಏನೆಲ್ಲ ನ್ಯೂಟ್ರಿಯೆಂಟ್ಸ್, ಪೋಷಕಗಳು ಬೇಕಾಗಿದೆಯೋ ಎಲ್ಲ ಪೋಷಕಗಳನ್ನು ಹೊಂದಿರುವಂತಹ ಆಹಾರ ಪದಾರ್ಥವನ್ನು ಏನಂತ ಕರಿತೀವಿ ನಾವು? ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಕರಿತೀವಿ. ಎಲ್ಲ ಪೋಷಕಗಳು ಇರಬೇಕು ಅದರಲ್ಲಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್ ಇವಿಷ್ಟು ಇರುವಂಥ ಆಹಾರವನ್ನು ನಾವೇನಂತ ಕರಿತೀವಿ? ಸಂತುಲಿತ ಆಹಾರ ಅಂತ ಕರಿತೀವಿ. ಸೊ ನಾವು ಜಸ್ಟ್ ಫುಡ್ ತೊಗೊಳ್ಳೋದೇ ಅಲ್ಲ, ಅದರ ಜೊತೆ ಬ್ಯಾಲೆನ್ಸ್ಡ್ ಡಯೆಟನ್ನು ತೊಗೊಳ್ಳೋದು ಮುಖ್ಯವಾಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಡಯೆಟ್. ಪಾಯಿಂಟ್ಸ್ ಟು ರಿಮೆಂಬರ್ ಎಸ್ಪೆಷಲಿ ವೈಲ್ ಕುಕಿಂಗ್ ಫುಡ್.
ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕುಕ್ಕಿಂಗು ಫುಡ್ನ ಟೇಸ್ಟಿಯಾಗಿ ಮಾಡುತ್ತೆ, ಅದರ ಜೊತೆಗೆ ಇಟ್ ಮೇಕ್ಸ್ ಫುಡ್ ಈಸಿಯರ್ ಟು ಡೈಜೆಸ್ಟ್, ಹೌದಲ್ವಾ? ಜೊತೆಗೆ ಏನಾಗುತ್ತೆ ಅಂದರೆ ಕೆಲವೊಂದು ನೆಗೆಟಿವ್ಸ್ ಕೂಡ ಇದೆ. ಅದಕ್ಕೋಸ್ಕರ ಫುಡ್ನ ಕುಕ್ ಮಾಡುವಾಗ ವಿ ಮಸ್ಟ್ ರಿಮೆಂಬರ್ ಸಮ್ ಪಾಯಿಂಟ್ಸ್. ಲೆಟ್ ಅಸ್ ಸಿ ವಿಚ್ ಆರ್ ದೋಸ್ ಪಾಯಿಂಟ್ಸ್. ಕುಕ್ ಮಾಡೋವಾಗ ಏನಾಗ್ಬೋದು ಅಂದರೆ ಕುಕ್ಕಿಂಗ್ ಆಲ್ಸೋ ರಿಸಲ್ಟ್ಸ್ ಇನ್ ದ ಲಾಸ್ಟ್ ಆಫ್ ಸರ್ಟೈನ್ ನ್ಯೂಟ್ರಿಯೆಂಟ್ಸ್. ನಾವು ಪ್ರಾಪರಾಗಿ ಕುಕ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಡೆಸ್ಟ್ರಾಯ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಇದೆಲ್ಲ ಏನು ನ್ಯೂಟ್ರಿಯೆಂಟ್ಸ್ ಇದೆ ಅದರಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸು ಸ್ಪಾಯ್ಲ್ ಆಗಿಬಿಡುತ್ತೆ ವೈಲ್ ಕುಕಿಂಗ್. ಸೊ ವಿ ಮಸ್ಟ್ follow some points while cooking. Let us see which are those points. Many useful proteins and minerals are lost if excess water is used during cooking and then thrown away. ಏನಾದರೂ ವೆಜಿಟೇಬಲ್ಸನ್ನು ಎಲ್ಲ ಬೇಯಿಸಬೇಕಾದ್ರೆ ಜಾಸ್ತಿ ವಾಟರನ್ನು ಯೂಸ್ ಮಾಡಿ ಬೇಯಿಸಿ ಅದನ್ನು ಬಿಸಾಕೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂತಹ ಪ್ರೋಟೀನ್ಸು, ಮಿನರಲ್ಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಅದನ್ನು ಬಿಸಾಕಬೇಕಾಗುತ್ತೆ. ಸೊ ದಿಸ್ ಈಸ್ ಒನ್ ಪಾಯಿಂಟ್ ಟು ಬಿ ರಿಮೆಂಬರ್. ಸೊ ದಟ್ಸ್ ವೈ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ಯೂಸ್ ಲಿಟಲ್ ವಾಟರ್. ಸ್ವಲ್ಪ ವಾಟರನ್ನು ಯೂಸ್ ಮಾಡಿಕೊಂಡು ವೆಜಿಟೇಬಲ್ಸನ್ನು ಬಾಯ್ಲ್ ಮಾಡಬೇಕು. ಹಾಗೆ ಆ ವಾಟರ್ನ ಸುಮ್ಮನೆ ಬಿಸಾಕ್ದಿರ ಏನು ಮಾಡ್ಬೋದು, ಅದನ್ನು ಬೇರೆ ಹಾಗೆ ಕುಡಿಯೋಕ್ಕೂ ಯೂಸ್ ಮಾಡ್ಬೋದು, ಅಥವಾ ಬೇರೆ ಫುಡ್ ಐಟಮ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿರೋ ಪ್ರೋಟೀನ್ ವೇಸ್ಟ್ ಆಗಲ್ಲ. ದಿಸ್ ಈಸ್ ಒನ್ ಪಾಯಿಂಟ್ ವಿ ಮಸ್ಟ್ ರಿಮೆಂಬರ್ ವೈಲ್ ಕುಕಿಂಗ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆರ್ ವಾಶ್ಡ್ ಆಫ್ಟರ್ ಕಟ್ಟಿಂಗ್ ಆರ್ ಪೀಲಿಂಗ್ ದೆಮ್, ಇಟ್ ಮೇ ರಿಸಲ್ಟ್ ಇನ್ ಲಾಸ್ ಆಫ್ ಸಮ್ ವಿಟಮಿನ್ಸ್ ಇನ್ ದಟ್. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸನ್ನು ಕಟ್ ಮಾಡಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರೋಂತಹ ಮಿನರಲ್ಸು, ಅದರಲ್ಲಿರೋಂಥ ವಿಟಮಿನ್ಸು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ವಾಟ್ ವಿ ಹ್ಯಾವ್ ಟು ಡೂ ಈಸ್ we have to cut the vegetables and fruits before cutting them or before peeling them. ಅದನ್ನು ಕಟ್ ಮಾಡೋಕ್ಕೂ ಮುಂಚೆ ಅಥವಾ ಸಿಪ್ಪೆ ತೆಗೆಯೋಕ್ಕೂ ಮುಂಚೆ ನಾವೇನು ಮಾಡಬೇಕು, ಅದನ್ನು ವಾಶ್ ಮಾಡಬೇಕು. ಸೊ ದಟ್ ಅದರಲ್ಲಿರೋ ವಿಟಮಿನ್ಸನ್ನು ಪ್ರಿಸರ್ವ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಪಾಯಿಂಟ್ ಟು ಬಿ ರಿಮೆಂಬರ್ ಇಸ್ ವಿಟಮಿನ್ ಸಿ ಗೆಟ್ಸ್ ಈಸಿಲಿ ಡೆಸ್ಟ್ರಾಯ್ಡ್ ಬೈ ಹೀಟ್ ಡ್ಯೂರಿಂಗ್ ಕುಕಿಂಗ್. ಇದೊಂದು ಸಲ ಕ್ವಶನ್ ಅರೈಸ್ ಆಗಿತ್ತು, ಏನಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ವಿಟಮಿನ್ ವಿಲ್ ಡೆಸ್ಟ್ರಾಯ್ ಬೈ ಹೀಟ್ ಡ್ಯೂರಿಂಗ್ ಕುಕಿಂಗ್ ಅಂತ ಆಪ್ಷನ್ಸ್ಗಳು ಕೊಟ್ಟಿದ್ರು. ಸೊ ಯಾವ ವಿಟಮಿನ್ ಡೆಸ್ಟ್ರಾಯ್ ಆಗುತ್ತೆ? ವಿಟಮಿನ್ ಸಿನ ಜಾಸ್ತಿ ಹೀಟಲ್ಲಿ ನಾವೇನಾದರೂ ಜಾಸ್ತಿ ಹೀಟ್ ಇರುವಾಗ ಅದನ್ನು ಯೂಸ್ ಮಾಡಿದ್ರೆ ಅದರಲ್ಲಿರೋ ವಿಟಮಿನ್ ಸಿ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಪಾಯಿಂಟ್ ವಿ ಮಸ್ಟ್ ರಿಮೆಂಬರ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಸ್ಕಿನ್ ಆಫ್ ಮೆನಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕಂಟೈನ್ಸ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಕೆಲವೊಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸ್ಕಿನ್ನಲ್ಲಿ ಏನು ಅಂದರೆ ಕೆಲವೊಂದು ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಆಲ್ಸೋ ರಫೇಜ್ ಇರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಕೆಲವೊಂದು ಫ್ರೂಟ್ಸನ್ನು, ವೆಜಿಟೇಬಲ್ಸನ್ನು ಸ್ಕಿನ್ ಪೀಲ್ ಔಟ್ ಮಾಡ್ತೀರಾ, ಸಿಪ್ಪೆ ತೆಗಿದ್ದೀರಾ, ಅದನ್ನು ತಗೊಳ್ಳೋದ್ರಿಂದ ಅದರಲ್ಲಿರೋಂಥ ವಿಟಮಿನ್ಸು, ಮಿನರಲ್ಸು ನಮ್ಮ ಬಾಡಿಗೆ ಸೇರುತ್ತೆ. ದಿಸ್ ಈಸ್ ಒನ್ ಪಾಯಿಂಟ್. ರಿಪೀಟೆಡ್ ವಾಷಿಂಗ್ ಆಫ್ ರೈಸ್ ಆ್ಯಂಡ್ ಪಲ್ಸಸ್ ಮೇ ರಿಮೂವ್ ಸಮ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದೆಮ್. ರಿಪೀಟೆಡಾಗಿ ವಾಶ್ ಮಾಡ್ತಾಯಿದ್ರೆ ರೈಸ್ ಆಗ್ಬೋದು, ಪಲ್ಸಸ್ ಆಗ್ಬೋದು, ಅದರಲ್ಲಿರೋಂಥ ವಿಟಮಿನ್ಸು, ಮಿನರಲ್ಸು ಡೆಸ್ಟ್ರಾಯ್ ಆಗುತ್ತೆ. ಸೊ ಆಲ್ ದೀಸ್ ಪಾಯಿಂಟ್ಸ್ ವಿ ಮಸ್ಟ್ ರಿಮೆಂಬರ್ ವೈಲ್ ಕುಕಿಂಗ್ ದಿ ಫುಡ್. ಓಕೆ, ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಅರೈಸ್ ಆಗಿದೆ, ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ. ದ ನೆಕ್ಸ್ಟ್ ಒನ್ ಇಸ್ ಡಿಫಿಷಿಯನ್ಸಿ ಡಿಸೀಸಸ್ ಆರ್ ಕೊರತೆಯಿಂದ ಬರುವಂತಹ ರೋಗಗಳು. ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫಿಷಿಯನ್ಸಿ ಡಿಸೀಸಸ್? ಡಿಫಿಷಿಯನ್ಸಿ ಡಿಸೀಸಸ್ are the diseases that occur due to the lack of nutrients over a long period are called deficiency diseases. Deficiency diseases ಅಂದರೆ ಯಾವುದಾದ್ರೂ ಒಂದು ನ್ಯೂಟ್ರಿಯೆಂಟ್ ಕೊರತೆಯಿಂದ, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಇದು ಯಾವುದೇ ನ್ಯೂಟ್ರಿಯೆಂಟನ್ನು ಕೊರತೆಯಿಂದ ನಮಗೆ ಬರುವಂತಹ ರೋಗಗಳನ್ನು ನಾವು ಏನಂತ ಕರಿತೀವಿ? ಡಿಫಿಷಿಯನ್ಸಿ ಡಿಸೀಸಸ್ ಅಥವಾ ಕೊರತೆಯಿಂದ ಬರುವಂತಹ ರೋಗಗಳು ಅಂತ ಕರಿತೀವಿ. ಹಾಗಾದರೆ ಇದನ್ನು ತಡೆಯೋಕ್ಕೆ ಇದ್ದಾವೆ. ನಮಗೆ ಯಾವ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಆ ಡಿಸೀಸ್ ಬಂದಿದೆಯೋ ಆ ನ್ಯೂಟ್ರಿಯೆಂಟ್ ಇರೋ ಫುಡ್ ಐಟಮನ್ನು ತಗೊಳ್ಳೋದ್ರಿಂದ ನಾವೇನು ಮಾಡ್ಬೋದು? ಡಿಫಿಷಿಯನ್ಸಿ ಡಿಸೀಸಿಂದ ಪಾರಾಗ್ಬೋದು. ಓಕೆ, ನಾವು ಲೆಟ್ ಅಸ್ ಸಿ ಸಮ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್ ಕಾಸ್ಡ್ ಬೈ ಡಿಫಿಷಿಯನ್ಸಿ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಬರುವಂಥ ಡಿಸೀಸ್ ಯಾವುದು ಅಂದರೆ ಲಾಸ್ ಆಫ್ ವಿಷನ್ ಆರ್ ಇಟ್ ಈಸ್ ನೈಟ್ ಬ್ಲೈಂಡ್ನೆಸ್. ಕತ್ಲಲ್ಲಿ ಕಾಣಿಸದೇ ಇರುವಂಥದ್ದು ನೈಟ್ ಬ್ಲೈಂಡ್ನೆಸ್ ಕೂಡ ಕಾಸ್ ಆಗುತ್ತೆ. ದ ಸಿಂಪ್ಟಮ್ಸ್ ಆರ್ ಪುವರ್ ವಿಷನ್, ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ತುಂಬ ಜಾಸ್ತಿ ಏನಾದರೂ ವಿಟಮಿನ್ ಎ ಕೊರತೆ ಇತ್ತು ಅಂದರೆ ಕಂಪ್ಲೀಟಾಗಿ ವಿಷನ್ ಲಾಸ್ ಆಗೋ ಚಾನ್ಸಸ್ ಇದೆ, ಕಂಪ್ಲೀಟಾಗಿ ಕುರುಡರಾಗೋ ಚಾನ್ಸಸ್ಸು ಕೂಡ ಇದೆ. ಆ್ಯಂಡ್ ದ
ದ ನೆಕ್ಸ್ಟ್ ವಿಟಮಿನ್ ಬಿ ಒನ್ ಕೊರತೆಯಿಂದ ಬರುವಂಥದ್ದು ವೆರಿ ಆ್ಯಂಡ್ ವಾಟ್ ಆರ್ ಇಟ್ಸ್ ಸಿಂಪ್ಟಮ್ಸ್ ಅಂತಂದರೆ ವೀಕ್ ಮಸಲ್ಸ್ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ಬೆರಿ ಡಿಸೀಸ್ ಅಂತಂದರೆ ವೀಕ್ ಮಸಲ್ಸ್ ಎಲ್ಲ ವೀಕ್ ಆಗಿಬಿಡುತ್ತೆ, ಎನರ್ಜಿನೇ ಕಡಿಮೆ ಅನಿಸ್ಬಿಡುತ್ತೆ ಕೆಲಸ ಮಾಡೋದಕ್ಕೆಲ್ಲ ತುಂಬ ಎನರ್ಜಿ ಕಡಿಮೆ ಅನಿಸುತ್ತೆ. ಈ ಸಿಂಪ್ಟಮ್ಸನ್ನು ನೆನ್ಪಿಟ್ಕೋಬೇಕು. ಬರೀ ಈ ಸಿಂಪ್ಟಮ್ಸನ್ನು ಲಿಸ್ಟ್ ಔಟ್ ಮಾಡ್ತಾರೆ. ಈ ಸಿಂಪ್ಟಮ್ಸನ್ನು ಕೊಟ್ಬಿಟ್ಟು ಈ ಸಿಂಪ್ಟಮ್ಸ್ ಯಾವ ಡಿಸೀಸ್ಗೆ ರಿಲೇಟೆಡ್ ಆಗಿದೆ ಅನ್ನೋ ಕ್ವಶನ್ಸನ್ನು ಕೂಡ ಕೊಡ್ತಾರೆ ಎಕ್ಸಾಮ್ಸಲ್ಲಿ. ಸೊ ಈ ಸಿಂಪ್ಟಮ್ಸ್ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಡಿಸೀಸ್ಗೆ ಯಾವ ಸಿಂಪ್ಟಮ್ಸ್ ಅನ್ನೋದನ್ನು ನೋಡಬೇಕು. ಸೊ ವೀಕ್ ಮಸಲ್ಸ್ ಆ್ಯಂಡ್ ಲಿಟಲ್ ಎನರ್ಜಿ ಟು ವರ್ಕ್, ಇಟ್ ಈಸ್ ಬಿಕಾಸ್ ಆಫ್ ಬೆರಿ ಆ್ಯಂಡ್ ಇಟ್ ಈಸ್ ಕಾಸ್ಡ್ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಬಿ1. ಇದನ್ನು ನೆನ್ಪಿಟ್ಕೋಬೇಕು. ಆ್ಯಂಡ್ ದ ನೆಕ್ಸ್ಟ್ ಒನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವಿಟಮಿನ್ ಸಿ ಡೆಫಿಷಿಯನ್ಸಿ ಡಿಸೀಸ್ ಇಸ್ ಸ್ಕರ್ವಿ. ವಿಟಮಿನ್ ಸಿ ಕೊರತೆ ಇದ್ದರೆ ಸ್ಕರ್ವಿ ಬರುತ್ತೆ. ಆ್ಯಂಡ್ ವಾಟ್ ಆರ್ ಇಟ್ಸ್ ಸಿಂಪ್ಟಮ್ಸ್ ಅಂತಂದರೆ ಬ್ಲೀಡಿಂಗ್ ಗಮ್ಸ್, wound take lot of time to heal. ಬ್ಲೀಡಿಂಗ್ ಗಮ್ಸ್, ಹಾಗೆಯೇ ಯಾವುದಾದ್ರೂ ಗಾಯ ಆಗಿದ್ದರೆ ಅದು ಕ್ಯೂರ್ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಯಾವಾಗ ವಿಟಮಿನ್ ಸಿ ಏನಾದರೂ ಕಡಿಮೆ ಇತ್ತು ನಮ್ಮ ಬಾಡಿಯಲ್ಲಿ ಅಂತಂದರೆ ಚಿಗುರುಗಳಲ್ಲಿ ರಕ್ತ ಬರುವಂಥದ್ದು, ಹಾಗೆ ಏನಾದರೂ ಗಾಯ ಆಗಿದ್ದರೆ ಅದು ಕ್ಯೂರ್ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಸೊ ದೀಸ್ ಆರ್ ದಿ ಡಿಸೀಸಸ್ ಕಾಸ್ಡ್ ಬೈ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ. ವಿಟಮಿನ್ ಎ ಲಾಸ್ ಆಫ್ ವಿಷನ್ ಆರ್ ನೈಟ್ ಬ್ಲೈಂಡ್ನೆಸ್, ವಿಟಮಿನ್ ಬಿ1 ಬೆರಿ, ವಿಟಮಿನ್ ಸಿ ಸ್ಕರ್ವಿ, ಆ್ಯಂಡ್ ವಿಟಮಿನ್ ಡಿ ಕಾಸಸ್ ರಿಕೆಟ್ಸ್. ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ರಿಕೆಟ್ಸ್ ಡಿಸೀಸ್ ಬರುತ್ತೆ. ಆ್ಯಂಡ್ ವಾಟ್ ಆರ್ ಇಟ್ಸ್ ಸಿಂಪ್ಟಮ್ಸ್ ಅಂತಂದರೆ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್ ಆಗಿರೋಂಥ ಬೋನ್ಸ್ ವಿಲ್ ಬಿಕಮ್ ಸಾಫ್ಟ್. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ವಿಟಮಿನ್ ಡಿ ಡೆಫಿಷಿಯನ್ಸಿ, ದಟ್ ಈಸ್ ರಿಕೆಟ್ಸ್. ಆ್ಯಂಡ್ ಮಿನರಲ್ಸ್, ವೆನ್ ವಿ ಟೇಕ್ ಮಿನರಲ್ಸ್, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದಾಗ ಬೋನ್ ಆ್ಯಂಡ್ ಟೂತ್ ಡಿಕೆ ಆಗುತ್ತೆ. ಆ್ಯಂಡ್ ದ ಸಿಂಪ್ಟಮ್ಸ್ ಆರ್ weak bones and tooth decay. This is the main reason of calcium deficiency. And the next mineral, iodine deficiency causes goiter disease. And what are its symptoms antandre, glands in the neck region appear swollen. Neck region alli glands iruttalla, so ಆ glands, that is especially thyroid gland becomes swollen and mental ability in children. This is very important. And the next one, iron deficiency. If we have iron deficiency, then it causes anemia disease. Anemia main symptoms is weakness. So these are the symptoms caused by the deficiency of mineral calcium, iodine, iron. And now let us discuss two more important diseases caused due to the deficiency of carbohydrates and proteins. Marasmus is another disease. It is caused due to the lack of protein as well as carbohydrates. Protein and carbohydrate ಎರಡು ಡಿಫಿಷಿಯನ್ಸಿ ಇದ್ದಾಗ ಯಾವ ಡಿಸೀಸ್ ಬರುತ್ತೆ ಅಂದರೆ ದಟ್ ಈಸ್ ಮೆರಾಸ್ಮಸ್, ದಟ್ ಟು ಎಸ್ಪೆಷಲಿ ಇನ್ ವೆರಿ ಸ್ಮಾಲ್ ಚಿಲ್ಡ್ರನ್. ಇನ್ ಸ್ಮಾಲ್ ಚಿಲ್ಡ್ರನ್ ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಡಿಫಿಷಿಯನ್ಸಿ ಇತ್ತು ಅಂದರೆ ಇಟ್ ಲೀಡ್ಸ್ ಟು ಮೆರಾಸ್ಮಸ್ ಡಿಸೀಸ್. ಆ್ಯಂಡ್ ವಾಟ್ ಆರ್ ಇಟ್ಸ್ ಸಿಂಪ್ಟಮ್ಸ್? ದ ಸಿಂಪ್ಟಮ್ಸ್ ಆಫ್ ಮೆರಾಸ್ಮಸ್ ಇಸ್ ವೆರಿ ಈಸಿಲಿ ಯು ಕ್ಯಾನ್ ರಿಮೆಂಬರ್, ದಟ್ ಈಸ್ ಚೈಲ್ಡ್ ಬಿಕಮ್ಸ್ ವೆರಿ ಲೀನ್ ಆ್ಯಂಡ್ ಥಿನ್. ಮೆರಾಸ್ಮಸ್ ಇರುವಂಥ ಮಗು ಏನಾಗುತ್ತೆ ಅಂದರೆ ತುಂಬ ತಿನ್ನಿಗೆ ಆಗುತ್ತೆ. ಆ್ಯಂಡ್ ದ ಚೈಲ್ಡ್ ರೆಡ್ಯೂಸ್ ಟು ಜಸ್ಟ್ ಸ್ಕಿನ್ ಆ್ಯಂಡ್ ಬೋನ್ಸ್. ದ ರಿಬ್ಸ್ ಆಫ್ ಚೈಲ್ಡ್ ಲುಕ್ಸ್ ವೆರಿ ಪ್ರಾಮಿನೆಂಟ್. ಬರೀ ರಿಬ್ಸೇ ಮಗುವಲ್ಲಿ ಕಾಣಿಸೋ ಥರ ಇರುತ್ತೆ, ಅಲ್ಲಿ ಯಾವುದೇ ಮಸಲ್ಸ್ ಇರೋದಿಲ್ಲ. ಸೊ ದೀಸ್ ಆರ್ ದಿ ಸಿಂಪ್ಟಮ್ಸ್ ಆಫ್ ದ ಡಿಸೀಸ್ ಮೆರಾಸ್ಮಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕ್ವೆಶನ್ ಮೇ ಅರೈಸ್ ಲೈಕ್ ದಿಸ್: ಮೆರಾಸ್ಮಸ್ caused due to the deficiency of which of the following nutrients ಅಂತ ಕ್ವಶನ್ ಕೇಳ್ಬೋದು. ಸೊ ಇಟ್ ಈಸ್ caused due to the lack of protein and carbohydrates. ಆ್ಯಂಡ್ ಇಟ್ ಸಿಂಪ್ಟಮ್ಸ್, ಸಮ್ಟೈಮ್ಸ್ ಸಿಂಪ್ಟಮ್ಸನ್ನು ಕೊಟ್ಬಿಟ್ಟು ಇದು ಯಾವ ಡಿಸೀಸ್ದು ಸಿಂಪ್ಟಮ್ಸ್ ಅಂತ ಕೇಳಬಹುದು. ಆ್ಯಂಡ್ ದ ಮೇನ್ ಸಿಂಪ್ಟಮ್ ಆಫ್ ಮೆರಾಸ್ಮಸ್ ಇಸ್ ಥಿನ್ ಆ್ಯಂಡ್ ಲೀನ್, ಆ್ಯಂಡ್ the ribs of the child looks very prominent. This is the very important symptom of marasmus. And another disease is kwashiorkor. Kwashiorkor is another disease which is caused due to the lack of proteins in the diet of small children. Kwashiorkor ಯಾವ ನ್ಯೂಟ್ರಿಯೆಂಟ್ ಕೊರತೆಯಿಂದ ಬರುತ್ತೆ, ಆ್ಯಂಡ್ ಆಲ್ಸೋ ಇಟ್ ಈಸ್ ಕಾಸ್ಡ್ ಇನ್ ಸ್ಮಾಲ್ ಚಿಲ್ಡ್ರನ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಕ್ವಾಶಿಯಾರ್ಕರ್ ಈಸ್ ಕಾಸ್ಡ್ ಡ್ಯೂ ಟು ದ ಲ್ಯಾಕ್ ಆಫ್ ಪ್ರೋಟೀನ್, ದಟ್ ಟು ಎಸ್ಪೆಷಲಿ ಇನ್ ಸ್ಮಾಲ್ ಚಿಲ್ಡ್ರನ್, ಆ್ಯಂಡ್ ಇಟ್ ಅಕರ್ಸ್ ಇನ್ ದ ಏಜ್ ಗ್ರೂಪ್ ಆಫ್ 1 to 5 years. ವಾಟ್ ಆರ್ ಇಟ್ಸ್ ಸಿಂಪ್ಟಮ್ಸ್ ಅಂತಂದರೆ ಡಿಸ್ಕಲರೇಷನ್ ಆಫ್ ಹೇರ್, ಸ್ಟಂಡ್ ಗ್ರೋತ್, ಸ್ಕಿನ್ ಡಿಸೀಸಸ್ ಆ್ಯಂಡ್ ಡಯೇರಿಯಾ. ದೀಸ್ ಆರ್ ದ ಮೇನ್ ಸಿಂಪ್ಟಮ್ಸ್ ಆಫ್ ಕ್ವಾಶಿಯಾರ್ಕರ್. ಕ್ವಾಶಿಯಾರ್ಕರ್ ಅಂದ ತಕ್ಷಣ ಡಿಸ್ಕಲರೇಷನ್ ಆಫ್ ಹೇರ್, ಸ್ಟಂಡ್ ಗ್ರೋತ್, ಸ್ಕಿನ್ ಡಿಸೀಸಸ್, ಡಯೇರಿಯಾ, ಇವಿಷ್ಟು ಕ್ವಾಶಿಯಾರ್ಕರ್ದು ಸಿಂಪ್ಟಮ್ಸ್. ಈ ಸಿಂಪ್ಟಮ್ಸನ್ನು ಕೊಟ್ಬಿಟ್ಟು ಇದು ಯಾವ ಡಿಸೀಸ್ ಸಿಂಪ್ಟಮ್ಸ್ ಅಂತ ಕೂಡ ಕೇಳ್ತಾರೆ. ದಿಸ್ ಈಸ್ ಅಬೌಟ್ ಆಲ್ ದ ಡಿಫಿಷಿಯನ್ಸಿ ಡಿಸೀಸಸ್ ಕಾಸ್ಡ್ ಡ್ಯೂ ಟು ದ ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್. ಓಕೆ,
ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಟಾಪಿಕ್ ಮೇಲೆ ಯಾವೆಲ್ಲ ಕ್ವಶನ್ಸ್ ಪ್ರೀವಿಯಸ್ ಇಯರಲ್ಲಿ ಅರೈಸ್ ಆಗಿತ್ತು, ಹಾಗೆ ಯಾವೆಲ್ಲ ಕ್ವಶನ್ಸ್ ಅರೈಸ್ ಆಗಬಹುದು ಅನ್ನೋದನ್ನು ಕ್ವೆಶನ್ ವಿತ್ ಆನ್ಸರ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.